ಓಂ ಗಣನಾನ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಸ್ಸೇದಸಾದನಂ. ಓಂ ಮಹಾಗಣಪತಯ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನಾದಿವಾ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾನು ಬೆಳಗ್ಗೆನೆ ಮೆಸೇಜಲ್ಲಿ ಹಾಕಿದಂಗೆ ಧರ್ಮದ ಪರಿಷ್ಕರಣೆ ಅವಶ್ಯಕನಾ ಇಲ್ವಾ? ಪರಿಷ್ಕರಣೆ ಅಂದ್ರೆ ಏನು ಸುಧಾವ್ರೆ? ಒಬ್ಬೊಬ್ಬರಾಗಿ ಹೇಳಬೇಕು, ದಯವಿಟ್ಟು ಮಾತಾಡಬೇಕು. ಪರಿಷ್ಕರಣೆ, ಧರ್ಮ ಪರಿಷ್ಕರಣೆ ಅಂದ್ರೆ ಏನು? ಒಬ್ಬೊಬ್ಬರಾಗಿ ಹೇಳಿ. ಪ್ರಫುಲ್ಲತ್ ಅವರೇ, ಆನಂದ್ ಅವರೇ, ಕೀರ್ತಿ ಅವರೇ. ಕಾಲಕ್ಕೆ ತಕ್ಕಂಗೆ ಅದರಲ್ಲಿ ರಿಫೈನ್ಮೆಂಟ್ಸ್ ಮಾಡೋದಕ್ಕೆ ಪರಿಷ್ಕರಣೆ ಅಂತಾರೆ. ಕರೆಕ್ಟ್. ಇದು ಅಗತ್ಯವೇ? ಯಾಕೆಂದ್ರೆ ನಾವು ನೋಡುತ್ತಿರುವ ಯಾವುದೇ ಧರ್ಮದಲ್ಲಿ ಧರ್ಮ ಪರಿಷ್ಕರಣೆ ಇಲ್ಲ. ಒಂದೇ ಒಂದು ಪದ, ಒಂದೇ ಒಂದು ವಾಕ್ಯ, ಒಂದೇ ಒಂದು ಅಧ್ಯಾಯ ಆ ಕಡೆ ಈ ಕಡೆ ಮಾಡೋ ಹಾಗಿಲ್ಲ. ಆದರೆ ವೇದದಲ್ಲಿ, ಅಂದ್ರೆ ನಮ್ಮ ಭಾರತೀಯ ವೈದಿಕ ಧರ್ಮದಲ್ಲಿ ಪರಿಷ್ಕರಣೆ ಅನ್ನೋದು ನಿಮಗೇನು ಅನ್ಸುತ್ತೆ ಸರ್? ಬೇಕಾ ಬೇಡ? ಬೇಕು ಅನ್ಸುತ್ತೆ ಸರ್. ಯಾವ್ದಕ್ ಬೇಕು ಅನ್ಸುತ್ತೆ ಸರ್? ಅವಾಗಿನ ಹಂಗೇನೆ ಕಾಲ ಇಲ್ಲಲ್ವಾ, ಚೇಂಜ್ ಆಗ್ತಾ ಹೋದಂಗೆ ಸಣ್ಣ ಪುಟ್ಟ ಚೇಂಜಸ್ ಅಂತೂ ಬೇಕೇ ಬೇಕು ಅನ್ಸುತ್ತೆ. ಅವಾಗಿನಂಗ್ ಬದುಕಕ್ಕೆ ಅಥವಾ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗಕ್ಕೆ ಆಗಲ್ಲ. ಯಾಕಂದ್ರೆ ನೀವು ಮೊನ್ನೆ ಹೇಳ್ದಂಗೆ ಯಾವ್ದು ಮನು ಪರಾಶರ ಇವ್ರದ್ದು ಮತ್ತೆ ಇದು ಚೇಂಜ್ ಆಗಿದೆ ಅಂತ ಹೇಳಿದ್ರಲ್ಲ ಸರ್, ಅದು ಸ್ಮೃತಿ. ಕೃತಿ ಸರ್, ಅದು ಚೇಂಜ್ ಆದಂಗೆ ಮತ್ತೆ ಹಿಂಗ ಅದು ಅದೇ ಚೇಂಜ್ ಆಗಿದೆ ಅಂದ್ಮೇಲೆ ಇದು ಸಣ್ಣ ಪುಟ್ಟ ಚೇಂಜ್ ಆಗ್ಬೇಕು ಅಂತ ಅನ್ಸುತ್ತೆ. ಓಕೆ, ಮತ್ತೆ ಯಾರಾದ್ರೂ ನಾನು ಹೇಳಕ್ ಇಷ್ಟಪಡ್ತೀರಾ? ಪರಿಷ್ಕರಣೆ ಬೇಕಾ ಬೇಡವಾ? ಒಂದ್ ಕಡೆಯಿಂದ ನೋಡಿದ್ರೆ ಬೇಕು ಅನ್ಸುತ್ತೆ ಸರ್. ಈ ಸನಾತನ ಧರ್ಮ ಅಥವಾ ಇದು ವೇದಗಳ ಪ್ರಕಾರ ನೋಡಿದ್ರೆ ಬೇಡ ಅನ್ಸುತ್ತೆ, ಬೇಕಿಲ್ಲ ಅನ್ಸುತ್ತೆ, ಅದು ಬೇಕೇ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಇದು ನಡೀತಾ ಇರೋದೇ ಅಂದ್ರೆ ಜೀವನ ಅಂದ್ರೆ ಸೃಷ್ಟಿಯಲ್ಲಿ ನಡೀತಾ ಇರೋದೇ ಅದ್ರ ಪ್ರಕಾರನೇ ನಡ್ಕೊಂಡು ಹೋದ್ರೇನೆ ಕರೆಕ್ಟ್ ಆಗುತ್ತೆ. ಈಗೆಲ್ಲ ತುಂಬಾ ಚೇಂಜಸ್ ಆಗಿ ಅವ್ರು ಜೀವನ ಶೈಲಿ ಎಲ್ಲ ಚೇಂಜ್ ಆಗಿ ಅಧ್ವಾನ ಆಗೋಗಿದೆ. ಅದಕ್ಕೋಸ್ಕರ ಹಂಗ್ ನೋಡಿದಾಗ ಅದ್ರ ಪ್ರಕಾರನೇ ಧರ್ಮ ಅಂದ್ರೆ ಏನಂದ್ರೆ ಏನೇನ್ ಮಾಡ್ಬೇಕು, ಮನುಷ್ಯನಾಗಿ ಏನ್ ಮಾಡ್ಬೇಕು, ಅವನ್ ಕರ್ತವ್ಯಗಳೇನು, ಯಾವ ತರ ಇರ್ಬೇಕು, ಆ ತರ ಹೋದ್ರೇನೆ ಅದು ಲೈಫ್ ಸೈಕಲ್ ಸರಿಯಾಗಿ ಹೋಗುತ್ತೆ ಅಂತ ನನ್ಗ ಅನ್ಸುತ್ತೆ. ಓಕೆ ಸರ್, ನನ್ಗೆ ಅನ್ಸುತ್ತೆ ಧರ್ಮದಲ್ಲಿ ಪರಿಷ್ಕರಣೆ ಬೇಕಿಲ್ಲ, ಧರ್ಮದ ಆಚರಣೆಯಲ್ಲಿ ಪರಿಷ್ಕರಣೆ ಬೇಕು ಅನ್ಸುತ್ತೆ ಸರ್. ಯಾಕೆಂದ್ರೆ ನಮಗೆ ನಿಜವಾದ ಧರ್ಮ ಏನು ಅಂತಾನೆ ಗೊತ್ತಿಲ್ಲ. ನಾವು ಮಾಡ್ತಾ ಇರೋದು ಏನೋ ನಮ್ಮ ಹಿಂದಿನವ್ರು ಏನ್ ಮಾಡ್ಕೊಂಡ್ ಬಂದ್ರು ಅದ್ ಮಾಡ್ತಾ ಬಂದಿದೀವಿ. ಆದ್ರೆ ಅದು ನಿಜವಾದ ಧರ್ಮ ಅಲ್ವೇ ಅಲ್ಲ ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ನಮ್ಗ ಅದು ಮೊದಲು ಅದನ್ನ ಅರ್ಥ ಮಾಡ್ಕೋಬೇಕು, ಏನು ನಮ್ ಧರ್ಮ ಅಂದ್ರೆ. ಧರ್ಮ ಅಂದ್ರೆ ಜಾತಿ ಅಲ್ಲ. ಅಲ್ಲ. ಆದ್ರಿಂದ ಧರ್ಮ ಏನು ಅಂತ ಫಸ್ಟ್ ತಿಳ್ಕೊಂಡ್ರೆ ಆಮೇಲೆ ನಾವು ಪರಿಷ್ಕರಣೆ ಬೇಕು ಬೇಡವು ಅಂತ. ಯಾಕೆಂದ್ರೆ ನಮ್ಗೆ ಗೊತ್ತಿರೋದು ನಾವೇನ್ ಆಚರಣೆ ಮಾಡ್ತಾ ಇದೀವಿ ಅದಷ್ಟೇ ನಮಗ್ ಗೊತ್ತಿರೋದು. ನಮ್ಗೆ ನಿಜವಾದ ಧರ್ಮ ಏನು ಅನ್ನೋದು ನಮ್ಗೆ ಇನ್ನೂರ್ಗು ನಮಗಂತೂ ಗೊತ್ತಿಲ್ಲ. ಓಕೆ, ಹೇಳಿ ಕೀರ್ತಿ ಅವರೇ. ಸರ್, ಯಮ ನಿಯಮಗಳಲ್ಲಿದ್ದು ಇದನ್ ಮಾಡ್ಕೊಂಡು ಹೋದ್ರೆ ಬೇಕಾಗತ್ತೆ ಅನ್ಸತ್ತೆ ಸರ್. ಯಾಕಂದ್ರೆ ಒಂದೇ ತರ ಎಲ್ಲದನ್ನು ಆಚರಣೆ ಅದು ಇದು ಎಷ್ಟೊಂದು ಅವರು ಚೇಂಜಸ್ ಮಾಡ್ಕೊಂಡಿದ್ದಕ್ಕೆ ನಾವೀಗ ಕನ್ಫ್ಯೂಸ್ ಆಗಿ ಮಾಡ್ಬೇಕೋ ಮಾಡ್ಬಾರ್ದು ಅಂತಾನು ಇದೀವಿ ಸರ್. ಬೇಕಾಗತ್ತೆ ಸಣ್ಣ ಪುಟ್ಟ ಚೇಂಜಸ್ ಬೇಕಾಗತ್ತೆ ಸರ್, ಇಲ್ಲ ಅಂತಂದ್ರೆ ಬದುಕಕ್ ಆಗಲ್ಲ ಅನ್ಸತ್ತೆ. ಓಕೆ, ಮತ್ತೆ ಇನ್ಯಾರಾದ್ರೂ ಹೇಳಕ್ ಇಷ್ಟಪಡ್ತೀರಾ? ವೇದದಲ್ಲಿ ಋಷಿಗಳು ಹೇಳಿರೋದು ಪರಿಷ್ಕರಣೆ ಬೇಕು.
ವಿಚಾರಯುಕ್ತ ಆಚಾರ ಬೇಕೇ ವಿನಃ ಕುರುಡಾಗಿ ಫಾಲೋ ಮಾಡಬಾರ್ದು ಅಂತ ಒಂದ್ ಕಡೆ ಹೇಳ್ತಾರೆ. ಈ ಕಾಲದ ಅಡಿಯಲ್ಲಿ ಬದಲಾವಣೆಯೇ ಸ್ಥಿರವಾಗಿರುವಾಗ ಯಾವುದೇ ಯಮ ಮತ್ತೆ ನಿಯಮಗಳು ಅವು ಕೂಡ ಸ್ಥಿರವಾಗಿರೋದಿಲ್ಲ. ಅದು ಕೂಡ ಕಾಲಕ್ಕೆ ಬದಲಾವಣೆ ಹೊಡ್ತಾ ಇರುತ್ತೆ. ಅದಕ್ಕೆ ನೋಡಿ, ಕಾಲದಲ್ಲಿ 3: ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಭವಿಷ್ಯತ್ ಅಂದ್ರೆ ಗೊತ್ತಿಲ್ಲ, ಇನ್ನು ಅದು ಸಂಭವಿಸಬೇಕಾಗಿರುವಂಥದ್ದು, ನಮಗದ್ರ ಬಗ್ಗೆ ಐಡಿಯಾ ಇಲ್ಲ. ಭೂತಕಾಲ ಏನು ಚೇಂಜ್, ಎಲ್ಲ ಗೊತ್ತಿದೆ, ಏನು ಚೇಂಜ್ ಮಾಡೋಕ್ಕಾಗಲ್ಲ. ನೋಡಿ, ಭೂತ ಭವಿಷ್ಯ. ವರ್ತಮಾನ ಅಂದ್ರೆ ಏನು, ಪ್ರೆಸೆಂಟ್ ಅಂದ್ರೆ ಏನು, ಯಾರಾದ್ರೂ ಹೇಳ್ತೀರಾ? ವಾಟ್ ಈಸ್ ಕಾಲ್ಡ್ ಪ್ರೆಸೆಂಟ್? ಈಗಿರೋದು, ಈಗ ನಡೀತಾ ಇರೋದು ಸರ್. ಅದೇ ಏನಾಗೋದು, ಏನ್ ನಡೀತಾ ಇದೆ ಈಗ? ಭೂತಕಾಲ ಗೊತ್ತಿದೆ, ಏನು ಮಾಡೋಕ್ಕಾಗಲ್ಲ. ಭವಿಷ್ಯದ ಕಾಲ ಗೊತ್ತಿಲ್ಲ. ವರ್ತಮಾನ ಅಂದ್ರೆ ಈ ಜೀವನ ಹೇಗ್ ನಡೀತಿದೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಇದ್ರಲ್ಲಿ ಅದನ್ನ ಅರಿತ್ಕೊಂಡು ನಡ್ಕೊಂಡು ಹೋಗೋದೇ ಪ್ರೆಸೆಂಟ್. ಅದೇ ಏನನ್ನ ಅರಿತ್ಕೋಬೇಕು ಅಂದ್ರೆ ಈಗ ಏನ್ ನಡೀತಾ ಇದೆ, ಈಗ ನಾವಿರೋ ಈ ಕಾಲದಲ್ಲಿ ಅಥವಾ ಈ ಟೈಮ್, ಈ ಸಂದರ್ಭದಲ್ಲಿ ಏನೇನ್ ಆಗ್ತಿದೆ ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು, ಮತ್ತೆ ಅದ್ರ ತಕ್ಕನಾಗೆ ನಡಿಬೇಕು ಅನ್ನೋದು. ಅದೇ ಈಗ ಏನ್ ಆಗ್ತಿದೆ ಅಂದ್ರೆ ಏನು, ನಮ್ ಸರೌಂಡಿಂಗ್ ಅಲ್ಲಾಗ್ಲಿ, ನಮ್ ಥಾಟ್ ಪ್ರೊಸೆಸ್ ಅಲ್ಲಾಗ್ಲಿ, ಯಾವ್ದ್ರಲ್ಲೇ ಆಗ್ಲಿ ಏನ್ ನಡೀತಾ ಇದೆ ಇದನ್ನ ಮಾಡ್ಕೊಳ್ಬೋದು. ಅದೇ ಹಾಗಂದ್ರೆ ಏನು ಅಂದ್ರೆ ನಾನೇ ಹೇಳ್ಬಿಡ್ತೀನಿ. ಅಳತೆ, ಯಾವ ಅಳತೆ ವರ್ತಿಸುತ್ತಿದೆ, ವರ್ತಮಾನ, ವರ್ತಿಸುತ್ತಿರುವ ಮಾನ, ಅಳತೆ. ಮಾನ ಅಂದ್ರೇನೆ ಮಾಯೆ, ಜಗತ್ತಂದ್ರೇನೆ ಮಾಯೆ ಅಂದ್ರೆ ಒಂದು ಅಳತೆ. ಆ ಅಳತೆ ಒಂದೇ ಪ್ರಕಾರದ್ದಲ್ಲ, ಆಯಾ ಕಾಲಕ್ಕೆ ಬದಲಾಗ್ತಾ ಇರ್ತದೆ. ಅಂದ್ರೆ ಆ ಒಂದು ಕಾಲದಲ್ಲಿ ಕಾನ್ಸ್ಟೆಂಟ್ ಆಗಿರೋದಿಲ್ಲ. ಅಂದ್ರೆ ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ, ನಿನ್ನೆ ಇದ್ದದ್ದು ಇವತ್ತಿಲ್ಲ, ಇವತ್ತಿರೋದು ನಾಳೆ ಇಲ್ಲ. ನೋಡಿ, ನಿನ್ನೆ ಇಷ್ಟೊತ್ತಿನ ಮಳೆ ಬರ್ತಾ ಇದ್ದಿಲ್ಲ, ಈಗ ಇಷ್ಟೊತ್ತಿನ ಮಳೆ ಬರ್ತಾ ಇದೆ. ಈಗ ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರೋದಿಲ್ಲ. ಬದಲಾವಣೆಯೇ ಸತ್ಯ, ನಿತ್ಯ, ಶಾಶ್ವತ. ಬದಲಾವಣೆ ಅಂದ್ರೆ ಏನು? ಮಾನದ ಬದಲಾವಣೆ. ಮಾನ ಅಂದ್ರೆ ಅಳತೆ, ಅಂದ್ರೆ ಮಾಯೆ. ಮಾಯೆ ಅನ್ನೋದು ನಿತ್ಯ ಚಲನೆ. ಅದರ ಪ್ರಕಾರದಲ್ಲಿ ಯಮ. ಯಮ ಅಂದ್ರೆ ಯಾರಾದ್ರೂ ಹೇಳ್ತೀರಾ ಏನು ಅಂತ? ಯಮ ಮತ್ತೆ ನಿಯಮ. ಅಂತರಂಗ ಮತ್ತೆ ಬಹಿರಂಗದಲ್ಲಿ ನಡೀತಾ ಇದೆ. ಅದೇ ಯಮ ಅಂತಂದ್ರೆ ಯಾಯಾ ಮತಿಹಿ, ಅವರವರ ತಲೆಯಲ್ಲಿ ಏನು ಓಡ್ತದೆ ಅದು ಯಮ. ಗುಪ್ತವಾಗಿ ಏನೇ ಮಾಡುವ ಹಿಂದಿರುವ ಉದ್ದೇಶ ಅದೇ ಯಮ. ನಿಯಮ ಆ ಮತಿಯಲ್ಲಿ ಬಂದಂತಹದ್ದನ್ನ ನಿದರ್ಶನ ಕೊಡುವುದು ನಿಯಮ. ಏನ್ ಹೇಳಿ? ಯಮ ಮತ್ತೆ ನಿಯಮ. ಮಾ ಅಂದ್ರೆ ಮತಿ, ಮತಿಯಲ್ಲಿ ಏನು ಓಡುತ್ತೆ ಅದು ಯಮ. ಅದರ ನಿದರ್ಶನ ಬಾಹ್ಯದಲ್ಲಿ, ಅದು ನಿಯಮ. ಈ ಯಮ ಮತ್ತೆ ನಿಯಮಗಳು ಆಯಾ ಕಾಲ, ಪರಿಸ್ಥಿತಿ, ಸಮಾಜ, ಸಂಬಂಧ, ವಿದ್ಯಾಭ್ಯಾಸ, ಆರ್ಥಿಕತೆ, ದೇಶದ ಪರಿಸ್ಥಿತಿ, ಇತರ ಹಲವಾರು ಅಂಶಗಳ ಮೇಲೆ ನಿರ್ಧಾರಗೊಂಡು ಓಡ್ತಾ ಇರ್ತದೆ.
ಅಂದ್ರೆ ಪಾಪ ಪುಣ್ಯಗಳ ತಿರೋಧಾನದಲ್ಲಿ, ನಾನು ಅವತ್ತೇ ಹೇಳ್ದಂಗೆ ತಿರೋಧಾನದಲ್ಲಿ ಲೆಕ್ಕಾಚಾರ ಆಗುವಂತಹ ಪಾಪ ಪುಣ್ಯಗಳು ಅವುಗಳು ಕೂಡ ಈ ಬದಲಾವಣೆಗೆ ಒಳಪಡ್ತಾ ಇರ್ತವೆ. ಅಂದ್ರೆ ಈಗ ಉದಾಹರಣೆಗೆ ನಾನು ವಾಸ ಮಾಡುತ್ತಿದ್ದ ನಮ್ಮ ತಂದೆ ಮನೆ ಕಡೆ ಹಳ್ಳಿಯಲ್ಲಿ ಕಾಫಿ ಅನ್ನುವುದು ಮೈಲಿಗೆ ಆಗಿತ್ತು. ಉದಾಹರಣೆ ಹೇಳ್ತಾ ಇರೋದು, ಕಾಫಿ ಅನ್ನೋದು ಮೈಲಿಗೆ ಆಗಿತ್ತು. ಕ್ರಮೇಣ ಏನಾಯ್ತು ಅಂದ್ರೆ ಊರಲ್ಲಿ ಯಾರಾದರೂ ಕಾಫಿ ಕುಡಿದ್ರೆ ಯಾರ ಮೊದಲು ಮಾಡ್ತಾ ಇದ್ದಿಲ್ಲ. ಅಕಸ್ಮಾತ್ ನಮ್ಮೂರಲ್ಲಿ ಹೋಟ್ಲುಗಳು ಇಟ್ಟಿಲ್ಲ, ಬೇರೆ ಕಡೆ ಎಲ್ಲಾರ ಕುಡಿದ್ರೆ ಅಕಸ್ಮಾತ್ ಕುಡಿದ್ರೆ ಅವನು ಸ್ನಾನ ಮಾಡಿ ಮನೆ ಒಳಗೆ ಬರ್ಬೇಕಾಗಿತ್ತು, ಕಾಫಿ ಕುಡಿದಿಯಾನೆ ಅಂತ. ಆಮೇಲೆ ಏನಾಯ್ತು, ಜ್ವರ ಈ ತರ ಕೆಲವು ಕಾಯಿಲೆಗಳು ಬಂದಾಗ ಕಷಾಯ ರೂಪದಲ್ಲಿ ಕಾಫಿಯನ್ನ ವೈದ್ಯರು ಮಾಡಿಕೊಡೋ ಒಂದು ಪರಿಸ್ಥಿತಿ ಬಂತು. ಆವಾಗ ಸ್ವಲ್ಪ ನಿಯಮ ಲೂಸ್ ಆಯ್ತು. ಆದ್ರೆ ಇವತ್ತು ಯಾರ ಮನೆಗೆ ಹೋಗಿ ಕಾಫಿ ಕುಡೀರಿ ಅಂತಾರೆ. ಇದರಲ್ಲಿ ಯಾವುದು ಸರಿ? ಕಾಫಿಯ ಬಹಿಷ್ಕಾರವಾಗಿದ್ದು ಸರಿಯೋ, ಚಿಕಿತ್ಸೆ ರೂಪದಲ್ಲಿ ಅದನ್ನು ತಗೋತಾ ಇದ್ದದ್ದು, ಕಾಫಿ ಕುಡಿತಾ ಇದ್ದದ್ದು ಸರಿಯೋ? ಇವತ್ತು ಒಂದು ಮ್ಯಾನರ್ಸ್, ಅತಿಥಿ ಸತ್ಕಾರ, ಅತಿಥಿ ದೇವೋಭವ ಅಂತ ಹೇಳೋದ್ರಲ್ಲಿ ಬಂದವ್ರಿಗೆ ಒಂದು ಲೋಟ ಕಾಫಿ ಕೊಡಬಾರ್ದೆ, ಅವನೆಂಥ ಮಾನ ಮರ್ಯಾದಸ್ಥ ಅನ್ನೋ ಒಂದು ಪ್ರಶ್ನೆ ಇವತ್ತಿದೆ. ಯಾವುದು ಸರಿ ಅಂದ್ರೆ ಯಾವುದು ಸರಿ ಹೇಳಿ ಕೀರ್ತಿಯವರೇ? ಸರಿ ತಪ್ಪು ಅಂತ ವಿಚಾರ ಮಾಡಕ್ ಆಗಲ್ಲ ಸರ್. ಆ ಟೈಮಲ್ಲಿ ಅದು ಅವ್ರ ತಿಳುವಳಿಕೆಗೆ ಅದು ಸರಿ ಅನ್ಸಿತ್ತು, ಅದು ಸರಿ. ಈಗ ಚೇಂಜ್ ಆಗಿದೆ, ಅದು ಈ ಬದಲಾವಣೆ ಬೇಕಾಗಿತ್ತು, ಈಗ ಇದನ್ನು ಸರಿನೇ ಸರ್. ಇಲ್ಲಿ ಸರಿ ತಪ್ಪು ಬರಲ್ಲ ಅನ್ಸುತ್ತೆ. ಅಂದ್ರೆ ಆಗಿನ ಮತಿಗೆ ಕಾಫಿ ಬ್ಯಾನ ಬಹಿಷ್ಕಾರವಾಗಿದ್ದದ್ದು ಮತಿಯಿಂದ ಯಮವಾಗಿತ್ತು, ಅದರ ಪ್ರಾಕ್ಟೀಸ್ ನಿಯಮವಾಗಿತ್ತು. ಅದಕ್ಕೂ ಅವರದ್ದೇ ಆದ ಕಾರಣಗಳಿತ್ತು, ಧರ್ಮಶಾಸನಗಳಿತ್ತು. ಬದಲಾವಣೆ ಆಯಿತು. ಅಂದ್ರೆ ಆಗ ಕಾಫಿ ಕುಡಿದವರು ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗಿತ್ತು. ಇನ್ನು ಕಾಫಿಗೆ ಪ್ರಾಯಶ್ಚಿತ್ತ ಯಾವ ಜೋಯಿಸರು ಹೇಳಲ್ಲ, ಯಾರು ಅಭ್ಯಾಸ ಮಾಡೋದಿಲ್ಲ. ಹಾಗಾದ್ರೆ ಅವಾಗ ಕಾಫಿ ಕುಡಿದಾಗ ಬರುತ್ತಿದ್ದ ಪಾಪ ಪ್ರಜ್ಞೆ ಇವತ್ತು ಪಾಪ ಬರುತ್ತೆ ಕಾಫಿ ಕುಡಿದ್ರೆ ಇಲ್ಲ. ಅಂದ್ರೆ ಅರ್ಥ ಏನು? ಈ ರೀತಿ ಪ್ರಾದೇಶಿಕಗಳಲ್ಲಿ, ಈಗ ಭಾರತದಲ್ಲಿ ಉದಾಹರಣೆಗೆ ಒಂದು 50 ಕಿಲೋಮೀಟರ್ ದೂರ ಹೋದ್ರೆ ಈ ತರ ಅಭ್ಯಾಸಗಳೆಲ್ಲ ಬದಲಾವಣೆಗಳು ನಾವು ನೋಡಬಹುದು. ಈ ರೀತಿ ಅಂದ್ರೆ ಅಲ್ಲಿಯ ಒಂದು ವಾತಾವರಣ, ಅಲ್ಲಿಯ ಒಂದು ಭೌಗೋಳಿಕ, ಅಲ್ಲಿಯ ಒಂದು ಸಾಮಾಜಿಕ, ಆರ್ಥಿಕ, ಇದರ ಎಲ್ಲ ವಿಚಾರಗಳಿಗೆ ಅಳವಡಿಸಿಕೊಂಡು ಅವರದ್ದೇ ರೀತಿಯಾದ ಧರ್ಮದ ಆಚರಣೆ ಇರ್ತದೆ. ಇದು ಭಾರತದಲ್ಲಿ ಮಾತ್ರ ನಾವು ಕಾಣಸಿಗುವಂಥದ್ದು, ಭಾರತದಲ್ಲಿ ಮಾತ್ರ. ಇದು ಹಿಂದಿನಿಂದನೂ ಹಾಗೇ ಇದೆ. ಎಲ್ಲ ಭಾರತೀಯರೇ, ಎಲ್ಲರೂ ಹಿಂದೂಗಳೇ, ಎಲ್ಲರೂ ವೇದವನ್ನ ಅನುಸರಿಸುತ್ತಿರುವವರೇ. ಹಾಗೆ ಅನುಸರಿಸುತ್ತಿರುವ ವಿಚಾರಗಳಲ್ಲಿ ಬದಲಾವಣೆಗಳಿವೆ. ಇವತ್ತು ಕೂಡ ನಮ್ಮ ಸೌತ್ ಇಂಡಿಯಾದಲ್ಲಿ, ಈಗ ಕೇರಳ, ತಮಿಳುನಾಡು, ಬಟ್ಟೆ ಬಿಚ್ಚಿ ನಾವು ಅಂದರೆ ಗಂಡಸರು ಶರ್ಟ್ ಬಿಚ್ಚಿ ದೇವಸ್ಥಾನಕ್ಕೆ ಹೋಗಬೇಕು, ಪಂಚೆ ಉಟ್ಕೋಬೇಕು. ಜೋಯಿಸರು ಪಂಚಶಲ್ಯದಲ್ಲೇ ಪೂಜೆ ಮಾಡಬೇಕು. ಅದೇ ನೀವು ನಾರ್ತ್ ಇಂಡಿಯಾ ಹೋದ್ರೆ ಅಲ್ಲಿ ಬೇರೆ ಅಭ್ಯಾಸಗಳು. ಹಿಮಾಲಯಕ್ಕೆ ಹೋದ್ರೆ ಅಲ್ಲಿ ಶಾಲ್ ಹೊತ್ಕೊಂಡಿರ್ತಾರೆ, ಸ್ವೆಟರ್ ಹಾಕೊಂಡಿರ್ತಾರೆ, ಬೆಚ್ಚಿಗೆ ಮಾಡಿಕೊಂಡು ಕೆಲವರದ್ದು ಬೀಡಿನೂ ಸೇರ್ತಾರೆ. ದೇವರನ್ನ ನಾವೇ ಮುಟ್ಬೋದು. ಇಲ್ಲಿ ಗರ್ಭಗುಡಿ ಒಳಗೆ ಯಾರನ್ನು ಬಿಡೋದೇ ಇಲ್ಲ. ಅಲ್ಲಿ ನಾವೇ ಮುಟ್ಟಿ ಎಲ್ಲ ಮಾಡ್ಕೊಂಡು ಬರ್ಬೋದು. ಯಾವುದು ಸರಿ? ಎಲ್ಲವೂ ಸರಿ. ಇದು ಸಮಕ ಒಂದೇ ಕಾಲದಲ್ಲಿ ಕಾಣಸಿಗುವಂಥದ್ದು. ಇಷ್ಟೆಲ್ಲ ವೈವಿಧ್ಯತೆ ಇರಬೇಕಾದ್ರೆ ಹಾಗಾದ್ರೆ ಅವರಿಗೆ ವೇದ ಮಂತ್ರಗಳು ಬೇರೆಯೇ,
ರುದ್ರ ಹೇಳ್ತಾರೆ ಅಂತಂದ್ರೆ ಹಿಮಾಲಯದಲ್ಲೂ ಅದೇ ರುದ್ರ, ಮಧ್ಯಭಾಗದಲ್ಲೂ ಅದೇ ರುದ್ರ, ನಮ್ಮ ಸೌತ್ ಇಂಡಿಯಾ ದೇವಸ್ಥಾನಗಳಲ್ಲೂ ಅದೇ ರುದ್ರ, ಅದೇ ವೇದ, ಅದೇ ಮಂತ್ರ. ಆದ್ರೆ ಎಲ್ಲವುದನ್ನ ಎಲ್ಲ ಕಡೆ ನಿಭಾಯಿಸಕ್ಕಾಗೋದಿಲ್ಲ. ಈಗ ಬದ್ರಿನಾಥ್ ಹೋಗ್ತೀವಿ, ಅಲ್ಲಿ ಅನ್ನದಿಂದ ಪಿಂಡನೆ ಮಾಡೋದಿಲ್ಲ. ಹೋದರಿಗೆ ಗೊತ್ತಿರುತ್ತೆ, ಸೌತ್ ಇಂಡಿಯಾ ಹೋದರು ಆ ಕಡೆ ಗಾಬರಿ ಬಿದ್ದು ಬಿಡ್ತಾರೆ, ಏನಪ್ಪ ಈ ತರ ತಿಥಿ ಮಾಡ್ತಾರೆ, ನಾವಿಲ್ಲಿ ಇಷ್ಟು ಮಡಿ ಮೈಲ್ಗೆ ಅಂತ ಏನೆಲ್ಲ ಮಾಡ್ತೀವಿ, ಅಲ್ಲಿ ಏನು ಮಾಡೋದಿಲ್ಲ. ಕಡೆ ಹೇಗೆ ಬ್ರಾಹ್ಮಣರಿಗೆ ಹೋಟೆಲ್ನಲ್ಲಿ ಊಟದ ಟಿಕೆಟ್ ಕೊಟ್ಬಿಟ್ರೆ ಬ್ರಾಹ್ಮಣಾರ್ಥ ಅವರು ಮಾಡ್ಕೋತೀವಿ ಅಂತಾರೆ. ಸರಿ ಯಾವುದು, ತಪ್ಪು ಯಾವುದು? ನಾವು ಸರಿಯೋ ಅವರು ಸರಿಯೋ? ಆ ಥರ ಅವರ ಯಮದ ಪ್ರಕಾರ ಅವರು ಸರಿ, ನಮ್ಮ ಯಮದ ಪ್ರಕಾರ ನಾವು ಸರಿ. ಇದನ್ನ ಮನಗಂಡಂತ ಋಷಿಗಳು ಏನು ಮಾಡಿದ್ರು, ನಮ್ಮ ಭೌಗೋಳಿಕ, ಸಾಮಾಜಿಕ, ಆರ್ಥಿಕ, ಸಾಮಾಜಿಕ ಎಲ್ಲವನ್ನ ಲೆಕ್ಕಾಚಾರ ಮಾಡದಂತಹ ನಮ್ಮ ಋಷಿ ಮುನಿಗಳೇನು ಮಾಡಿದ್ರು, ಧರ್ಮ ಎನ್ನುವುದು ಕಾಲ ಕಾಲಕ್ಕೆ ಬದಲಾಗಬೇಕೇ ವಿನಃ ಒಂದೇ ರೀತಿಯಾದ ಆಚರಣೆ ಸಮಕಾಲೀನದಲ್ಲೂ ಒಂದೇ ರೀತಿಯ ಕಂಡು ಬರೋದಿಲ್ಲ, ಕಾಲ ಕಾಲದಲ್ಲೂ ಒಂದೇ ಜಾಗದಲ್ಲಿ ಕಾಲ ಕಾಲಕ್ಕೂ ಕೂಡ ಬದಲಾವಣೆಯಿಂದ ಕಾಣ್ತದೆ ಅಂತ ಮನಗಂಡವ್ರು ಏನ್ ಮಾಡಿದ್ರು, ಇಲ್ಲ, ಧರ್ಮ ಪರಿಷ್ಕರಣೆ ಆಗಬೇಕು. ಇವತ್ತು ಕೂಡ ನಾವು ನೋಡ್ತೀವಿ, ಸಂವಿಧಾನ ರಚನೆ ಆದ ಮೇಲೆ ಭಾರತದಲ್ಲಿ ಬೇಕಾದಷ್ಟು ಕಾನೂನು ಅಮೆಂಡ್ಮೆಂಟ್ಸ್ಗಳಾಗಿದೆ, ತಿದ್ದುಪಡಿಗಳಾಗಿದೆ. ಕೆಲವು ಸಲ ಕೋರ್ಟಲ್ಲಿ ಬರುವ ತೀರ್ಪು ಉಳಿದ ಕೋರ್ಟ್ಗಳಲ್ಲಿ ತೀರ್ಪು ಅದು ಮಾರ್ಪಾಡುಗಳನ್ನು ತರ್ತದೆ. ಇದು ನಿರಂತರ ವಿಷಯ, ವಿಚಾರ, ಆಚಾರ. ವಿಷಯ ಅಂದ್ರೆ ಏನು, ಯಾರಾದ್ರೂ ಹೇಳ್ತೀರಾ? ವಾಟ್ ಈಸ್ ಸಬ್ಜೆಕ್ಟ್? ಬಟ್ ಅದೇ ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಮೀನಿಂಗ್ ಇಲ್ಲ, ನಮ್ಮ ವೇದದ ಅರ್ಥ ಕೊಡ್ಲಿಕ್ಕೆ ಆಗೋದಿಲ್ಲ. ವಿಷಯ ಅಂದ್ರೆ ಏನು? ಕಮಾನ್, ಇವೆಲ್ಲ ಫಂಡಮೆಂಟಲ್ಸ್, ಎಲ್ರೂ ಗೊತ್ತಿರೋ ಪದ ಇದು. ಇಲ್ಲಿ ಯಾರಿಗಾದ್ರೂ ವಿಷಯ ಅನ್ನೋ ಪದನೇ ಕೇಳಿಲ್ದಾರೆ ಹೇಳಿ, ವಿಷಯ ಅಂದ್ರೆ ಏನು? ವಿಶೇಷವಾಗಿ ಶಯನ ಮಾಡಿರುವುದು ವಿಷಯ, ವಿಚಾರ ವಿಶೇಷವಾಗಿ ಚಲನೆಯಲ್ಲಿ ತೊಡಗಿರುವುದು ಆಚಾರ. ನಾವು ಅದನ್ನ ಬಳಸಿಕೊಂಡು ನಾವು ಹಾಗೆ ವರ್ತಿಸುವುದು. ವಿಷಯ ಒಂದೇ, ಯಾವತ್ತಿಗೂ ಒಂದೇ. ಆದರೆ ಅದರ ಪ್ರಕಾರದ ಅದನ್ನು ನಡೆದುಕೊಳ್ಳುತ್ತಲ್ಲ ನಡೆ, ವಿಚಾರ, ಚಾರ, ಚಾರ್ವಾಕರು, ಚಾರ, ಆಚಾರ್ಯ ಎಲ್ಲ ಪದಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಗೊತ್ತಾಗ್ತದೆ. ವಿಷಯ ಒಂದೇ ಆದರೂ ಅದರ ಪ್ರಕಾರದಲ್ಲಿ ನಡ್ಕೊಳ್ಳುವುದು ಕಾಲ ಕಾಲಕ್ಕೆ ಬದಲಾಗ್ತದೆ. ಒಂದೇ ಜಾಗದಲ್ಲಿ ಒಂದೇ ಸಮಯದಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ರೀತಿ ಇರ್ತದೆ. ನಾನು ಆಗಲೇ ಹೇಳಿದಾಗ, ಇಲ್ಲಿ ನಾವು ಶ್ರಾದ್ದಕ್ಕೆ ಅನ್ನದಲ್ಲಿ ಪಿಂಡ ಮಾಡ್ತೀವಿ, ನೀವು ಗಯ ಅಲ್ಲೆಲ್ಲ ಹೋದ್ರೆ ಗೋಧಿಲ್ ಮಾಡ್ತಾರೆ, ಒಂದೊಂದು ಕಡೆ ಒಂದೊಂದು ಥರ ಕೀಟಲ್ಲಿ ಮಾಡ್ತಾರೆ. ಅದು ರಾಮಾಯಣ ಕಥೆಲೇ ಬರ್ತಾರೆ, ಗಯಾದಲ್ಲಿ ಏನೂ ಇಲ್ಲ, ಸೀತಾದೇವಿ ಮರಳಲ್ಲಿ ಪಿಂಡ ಮಾಡಿ ದಶರಥನಿಗೆ ಅರ್ಪಣೆ ಮಾಡಿದ್ಲು ಅಂತ. ಯಾವುದು ಸರಿ? ಎಲ್ಲವೂ ಸರಿ ಅಂದ್ರೆ ಏನ್ ಹೇಳಿ? ಹಾ, ಕೊಡಬೇಕು, ಯಮ ಮ್ಯಾಟ್ರ್ ಆಗತ್ತೆ. ವೆರಿ ಗುಡ್. ಇಲ್ಲಿ ಯಮ ಅನ್ನುವುದು ವಿಷಯ, ನಿಯಮ ಎನ್ನುವುದು ವಿಚಾರ,
ದಿಂದ ಹೊರಬರುವಂತಹ ಆಚಾರ. ಅನ್ನದಲ್ಲಿ ಪಿಂಡ ಮಾಡೋಣ ಯಮ, ಮರಳಲ್ಲಿ ಮಾಡಿದ ಸೀತಾಮಾತೆಯ ಯಮ, ಗಯಾಲೆಲ್ಲ ಮಾಡುವಂತಹ ಗೋಧಿ ಹಿಟ್ಟು ಈ ತರಗಳಲ್ಲಿ ಮಾಡುವಂತಹ ಪಿಂಡ, ಅದರ ಹಿಂದಿರುವ ಯಮ ಒಂದೇ, ವೈಚಾರಿಕತೆನೂ ಒಂದೇ, ಅಂದ್ರೆ ಶಾಸ್ತ್ರ ಒಂದೇ, ಅದರ ಆಚಾರ ಹೀಗೆ ಬದಲಾಗ್ತಾ ಇದೆ. ಆ ಯಮ ಅನ್ನೋ ಭಾಗವೇ ಸತ್ಯ, ಸತ್ಯ ಎಂದೂ ಬದಲಾಗದು. ಆದರೆ ಶಾಸ್ತ್ರ ಬದಲಾಗುವುದು. ಅರ್ಥ ಮಾಡ್ಕೊಳ್ಳಿ, ವಿಷಯ ಬದಲಾಗದು, ಆದರೆ ವಿಷಯವನ್ನು ವಿಚಾರವಾಗಿ ಮಾರ್ಪಡಿಸಬೇಕಾದರೆ ಅದು ಅವತ್ತಿನ ವರ್ತಿಸುತ್ತಿರುವ ಮಾನಕ್ಕೆ ಅನುಗುಣವಾಗಿ ರೂಪಿಸುವುದು, ಅದರ ಪ್ರಕಾರದಲ್ಲಿ ನಿದರ್ಶನವನ್ನು ಕೊಡುವುದು, ನಿಯಮವಾಗುವುದು. ನಾವು ಕೇಳಿರ್ಬೇಕು, ಇದು ಇಲ್ಲಿಯ ಆಚಾರ, ಇದು ಇಲ್ಲಿಯ ನಿಯಮ. ಗಯಾದಲ್ಲಿ ಹೋಗಿ ಕೇಳಿದ್ರೆ ಇದು ನಾವು ಮಾಡೋದು ಹಾಗೇನೆ, ಇದು ಇಲ್ಲಿಯ ನಿಯಮ. ಕಾಶಿಲಿ ಇಲ್ಲಿ ಇದು ಹೀಗೆ ನಿಯಮ, ಬದ್ರಿನಾಥ ಇದು ಹೀಗೆ ನಿಯಮ, ತಮಿಳ್ನಾಡು ಹೋಗಿ ಅಲ್ಲಿ ಬೇರೆ ಬೇರೆ ಈ ತರ ನಿಯಮ. ಅದು ಎಲ್ಲರ ಹಿಂದಿರುವ ಯಮ. ದ ಸಬ್ಜೆಕ್ಟ್ ಈಸ್ ಸೇಮ್, ಬಟ್ ನಿಯಮ, ರೂಲ್ಸ್ ಆರ್ ಡಿಫರೆಂಟ್. ಹಾಗಾಗಿ ವೇದದಲ್ಲಿ ಹೇಳಿರುವ ಮಂತ್ರಗಳು, ವೇದದಲ್ಲಿರುವ ಸಾರ್ವಕಾಲಿಕ ಸಾರ್ವಜನಿಕ ಸತ್ಯಗಳು ಎಲ್ಲರಿಗೂ ಒಂದೇ. ಆದರೆ ಅದನ್ನು ವಿಚಾರಿಸುವಾಗ ಮತ್ತೆ ಅದನ್ನು ಆಚರಣೆಗೆ ತರುವಾಗ ಅಲ್ಲಿ ಬದಲಾವಣೆಗೆ ಅನುಮತಿಯನ್ನ ನಮ್ಮ ಋಷಿಗಳು ನಮಗೆ ಕೊಟ್ಟಿದ್ದಾರೆ. ದಿಸ್ ಈಸ್ ದಿ ಗ್ರೇಟೆಸ್ಟ್ ಗಿಫ್ಟ್. ಅಂಡ್ ವೇದ ಇಸ್ ಓನ್ಲಿ ದ ಧರ್ಮ. ಈ ಸ್ವಾತಂತ್ರ್ಯವನ್ನು ನಮಗೆ ಕೊಟ್ಟಿದೆ. ಕಡೆಗೆ ಏನು ಹೇಳುತ್ತೆ? ಸತ್ಯವನ್ನ ನೀನು ಕಾಣು, ವೇದ ಮಂತ್ರವನ್ನೇ ಬದಲಿಸು. ಅದಕ್ಕೂ ಅನುಮತಿ ಇದೆ. ಯಮ ಹೀಗೆ ಇರಬೇಕು ಅಂತನೂ ಇಲ್ಲ. ತಪಸ್ ಮಾಡು, ಸಾಧನೆ ಮಾಡು, ನೀನು ಕಂಡುಹಿಡ್ಕೋ. ಈಗಾಗಲೇ ಹೇಳಿರುವಂತಹ ಸತ್ಯದಲ್ಲಿ ಏನಾದ್ರು ಬದಲಾವಣೆ ಇದ್ರೆ ಮಾಡು. ಯು ಆರ್ ಆಲ್ಸೋ ವೆಲ್ಕಮ್. ಕೇವಲ ಆಚಾರದಲ್ಲಿ ಬದಲಾವಣೆಯಲ್ಲ, ಕೇವಲ ವಿಚಾರದಲ್ಲಿ ಬದಲಾವಣೆಯಲ್ಲ, ಸಬ್ಜೆಕ್ಟ್ನಲ್ಲಿ ಕೂಡ ಬದಲಾವಣೆಯನ್ನ ತರಲಿಕ್ಕೆ ಅನುಮತಿ ಇದೆ. ಆದರೆ ಅನುಮತಿ ಇದ್ರೂ ಕೂಡ ನಾವು ಆಚಾರ ವಿಚಾರದಲ್ಲಿ ಬದಲಾವಣೆಗಳನ್ನು ಆಗಾಗ್ಗೆ ತರ್ತಾ ಇದ್ದೀವಿ ವಿನಃ ಸಬ್ಜೆಕ್ಟ್ ಅಲ್ಲಿ ತರಕ್ಕಾಗೋದಿಲ್ಲ. ಅದು ಬದಲಾಗೋದಿಲ್ಲ. ನಾನು ತಪಸ್ ಮಾಡಿ ಕಂಡುಕೊಂಡ್ರು ನನಗೂ ಅದೇ ಸತ್ಯ ಗೋಚರ ಆಗೋದು, ನೀವು ತಪಸ್ ಮಾಡಿ ಕಂಡುಕೊಂಡ್ರು ನಿಮಗೂ ಅದೇ ಸತ್ಯ ಗೋಚರವಾಗುವುದು. ಅಮೆರಿಕಾದಲ್ಲಿ ಕೂತ್ಕೊಂಡು ಮಾಡಿದ್ರು ಅವನಿಗೂ ಅದೇ, ಹಿಮಾಲಯ ಕೂತವನಿಗೂ ಅವನಿಗೂ ಅದೇ. ಅಂದ್ರೆ ಯಮಗಳು ಸಮ, ಸಬ್ಜೆಕ್ಟ್ ಈಸ್ ಆಲ್ವೇಸ್ ಸೇಮ್, ಬಟ್ ಅದರ ವಿಚಾರ ಮತ್ತೆ ಆಚಾರ ಬದಲಾಗ್ತದೆ. ಯಾತಕ್ಕೆ ಹಾಗೆ? ಆ ಬದಲಾವಣೆ ಯಾಕೆ ಬರ್ತದೆ ಅಂದ್ರೆ ನಾವು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಮತ್ತು ಜ್ಞಾನ, ಏನೇನು ಹೇಳಿ? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾನ.
ಯಾವುದೇ ಒಂದು ವಿಷಯವನ್ನ ನಾವು ವಿಚಾರವಾಗಿ ತೆಗೆದುಕೊಂಡು ಅದನ್ನ ಮನನ ಮಾಡಿ ಮಂದಿಸಿ ಬುದ್ಧಿಯನ್ನಾಗಿ ಮಾರ್ಪಡಿಸಿ, ಅಂದರೆ ಮನಸ್ಸಲ್ಲಿರುವ ವಿಕಾರಗಳನ್ನು ತೆಗೆದು ಅದನ್ನು ಬುದ್ಧಿಶಕ್ತಿಯನ್ನಾಗಿ ಮಾರ್ಪಡಿಸಿ ಆ ಬುದ್ಧಿಯದಲ್ಲಿ ಉಪಯೋಗಿಸಬೇಕಾದರೆ ಚಿತ್ತಭ್ರಂಶವನ್ನು ನಾಶಪಡಿಸಿಕೊಳ್ಳುತ್ತಾ ಅದರಲ್ಲಿ ಉಂಟಾಗುವ ನಾನತ್ವ ಎಂಬ ನನ್ನದು ಎನ್ನುವುದನ್ನು ತೆಗೆದುಹಾಕಿದಾಗ ಉಳಿಯುವುದೇ ಜ್ಞಾನ. ಜ್ಞಾನ ಅಂದ್ರೆ ಏನು ಗೊತ್ತಾಯ್ತು ಅನ್ಸುತ್ತೆ? ಜ್ಞಾನ ಅಂದ್ರೆ ಏನು? ವಿಷಯದ ಗ್ರಹಿಸಿದಂತಹ ಮನಸ್ಸಿನ ವಿಕಾರಗಳನ್ನೆಲ್ಲ ದೂರಗೊಳಿಸಿ ಅದನ್ನ ಬುದ್ಧಿಯನ್ನಾಗಿ ಮಾರ್ಪಡಿಸಿ ಆ ಬುದ್ಧಿ ಉಪಯೋಗಿಸಿಕೊಂಡು ನಮ್ಮ ಚಿತ್ತದ ಭ್ರಂಶಗಳನ್ನೆಲ್ಲ ಅದನ್ನ ಬೇರ್ಪಡಿಸಿ ತೆಗೆದು ಆಯ್ದಾಕಿ ಮತ್ತೆ ಅದರಲ್ಲಿ ಇರುವ ಅಹಂಕಾರ ಅಂದ್ರೆ ನಾನು, ನನ್ನದು, ನನ್ನ ಅಳತೆ, ಅರ್ಥ ಮಾಡ್ಕೊಂಡು ನನ್ನ ಅಳತೆ, ನನ್ನ ವರ್ತಮಾನ, ನನ್ನ ಮಾನ, ನನ್ನ ಮಾಯೆ, ಅದನ್ನೆಲ್ಲ ನನ್ನ ಪ್ರಿಜುಡಿಸ್ಗಳು ಎಲ್ಲ ನಾನು ನನ್ನದು ಅನ್ನೋದನ್ನೆಲ್ಲ ಅದನ್ನ ತೆಗೆದು ಹಾಕಿದಾಗ ಆಗ ವಿಷಯ ಅನ್ನೋದು ಜ್ಞಾನವಾಗಿ ಮಾರ್ಪಾಡಾಗ್ತದೆ. ಹೀಗೆ ಮಾರ್ಪಾಡಾದಂಥ ವಿಷಯ ಅದೇ ಜ್ಞಾನ, ಅದೇ ವಿವೇಕ. ಯಾಕಂದ್ರೆ ಡೌಟ್ ಇದ್ರೆ ಕೇಳಬೇಕು ಈಗಲೇ, ಮುಂದಕ್ಕೆ ಹೋದ್ರೆ ಮತ್ತೆ ಕನ್ಫ್ಯೂಸ್ ಆಗಿ ಮಾಡ್ಕೋಬಾರ್ದು. ಒಂದು ವಿಷಯವನ್ನ ನಾವು ಗ್ರಹಿಸ್ತೇವೆ, ಆ ಗ್ರಹಣೆಯಲ್ಲಿ ಏನಾಗ್ತದೆ, ನಮ್ಮ ಮನಸ್ಸಿನ ಹಲವಾರು ವಿಚಾರಗಳು ಅದರಲ್ಲಿ ಸೇರ್ಪಡೆ ಆಗಿಬಿಟ್ಟು ಒಂದು ಇನ್ಪುಟ್ ಅಂತ ಬರ್ತದೆ. ಆ ಇನ್ಪುಟ್ ನಾವು ಬುದ್ಧಿಗೆ ಫಿಲ್ಟರ್ ಮಾಡಿ ಇಳಿಸ್ಕೋತೇವೆ. ಮನಸ್ಸಿನ ಕೆಲವು ಅಂಶಗಳನ್ನೆಲ್ಲ ತೆಗೆದುಹಾಕಿ ಅದರಲ್ಲಿ ಚಿತ್ತದ ಭ್ರಂಶಗಳನ್ನೆಲ್ಲ ತೆಗೆದುಹಾಕ್ತೇವೆ. ನಾನು, ನಂದು ಅನ್ನೋ ಕೆಲವು ವಿಚಾರಗಳನ್ನೆಲ್ಲ ಅದರಲ್ಲೂ ಪುನಃ ಸೇರ್ಕೊಂಡ್ರನ್ನೆಲ್ಲ ಆಯ್ದು ಬಿಸಾಕ್ತೇವೆ. ಆಗ ಉಳ್ಕೊಳ್ಳುತ್ತಲ್ಲ ವಿಷಯ ಬಗ್ಗೆ ಇರುವ ತಿಳುವಳಿಕೆ, ಅದು ಜ್ಞಾನವಾಗ್ತದೆ. ಅಂದ್ರೆ ನಮ್ಮ ಹತ್ರ 1 kg ಏನು ಅಕ್ಕಿನೋ ಕಡಲೆಬೇಳೆನೋ ಏನೋ ಒಂದಿದೆ, ಕಡಲೆಬೇಳೆ ಇದೆ ಅನ್ಕೊಳ್ಳೋಣ, ಅಥವಾ ಹುರುಳಿ ಕಾಳಿದೆ. ಅದರಲ್ಲಿ ಕೆಲವು ಕೆಟ್ಟೋಗಿದೆ, ಕೆಲವು ಹುಳ ಬಂದಿದೆ, ಆದ್ರೆ ಕೆಲವು ಚೆನ್ನಾಗಿದೆ. ನಾವು ವಿಷಯ ಎನ್ನುವುದನ್ನು ಗ್ರಹಿಸಿದಾಗ ಈ ರೀತಿಯಾದ ಒಂದು ಹುರುಳಿಕಾಳುಗಳ ಗುಂಪು ನಮಗೆ ಸಿಗ್ತದೆ. ಅದರಲ್ಲಿ ಕೆಟ್ಟ ಕಾಳುಗಳು, ಹುಳ ಬಿದ್ದ ಕಾಳುಗಳು, ಕೊಳೆತು ಹೋದ ಕಾಳುಗಳು, ಇನ್ನೇನು ಕೊಳೆಯಬಹುದಾದ ಕಾಳುಗಳು ಎಲ್ಲವನ್ನ ಆಯ್ದು ತೆಗೆದು ಸಮಾಧಾನದಿಂದ ಬೇರ್ಪಡಿಸಿದರೆ ಕಡೆಗೆ ನಮಗೆ ಚೆನ್ನಾಗಿರೋ ಕಾಡು ಹುಡುಕೋತದೆ, ನಮಗೆ ಉಪಯೋಗಕ್ಕೆ ಬರ್ತದೆ. ಆ ರೀತಿ ನಾವು ಗ್ರಹಿಸಿದಂತಹ ವಿಷಯದಲ್ಲಿ ಮನಸ್ಸಿನ ಭ್ರಾಂತಿಗಳು, ಬುದ್ಧಿಯಲ್ಲಿರುವ ತರ್ಕಗಳು, ಚಿತ್ತದ ಅಪಭ್ರಂಶಗಳು, ಅಹಂಕಾರದ ಮಾತುಗಳು, ಅಳತೆಗಳು ಎಲ್ಲವನ್ನು ಕ್ಲೀನ್ ಮಾಡಿದಾಗ ಆ ಗ್ರಹಿಸಿದ ವಿಷಯದಲ್ಲಿ ಉಳ್ಕೊಳ್ಳುತ್ತಲ್ಲ, ಅದು ಜ್ಞಾನ ಆಗ್ತದೆ. ಆ ಜ್ಞಾನ ವಿಜ್ಞಾನವಾಗ್ತದೆ. ಆ ಜ್ಞಾನದಿಂದನೇ ವಿವೇಕ ಜನಿಸ್ತದೆ. ಆ ಜನಿಸಿದ ವಿವೇಕದಿಂದ ನಾವು ಗ್ರಹಿಸಿದಂತಹ ವಿಷಯವನ್ನ ಆಚರಿಸಬೇಕು. ಆ ಕೆಟ್ಟ ಕುಲಿಗೆಟ್ಟು ಹೋಗಿದ್ದೆಲ್ಲ ತೆಗೆದು ಹಾಕದ್ವಲ್ಲ, ಹುಳ ಬಿದ್ದಿದ್ದೆಲ್ಲ ತೆಗೆದು ಹಾಕದ್ವಲ್ಲ, ಅದೇ ವಿಚಾರ ಮಾಡುವಿಕೆ. ವಿಷಯವನ್ನ ವಿಚಾರಿಸುವುದು,
ಇಷ್ಟು ಪ್ರೋಸೆಸ್: ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಈ ಒಂದು ಫ್ರೇಮಲ್ಲೇ, ಈ ಒಂದು ಆರ್ಡರಲ್ಲೇ ನಮ್ಮ ಗ್ರಹಿಕೆ ಹಾಗೂ ಬೆರಕೆ ಮತ್ತೆ ಅದನ್ನು ಶುದ್ಧೀಕರಣಗೊಳಿಸಿಕೊಳ್ಳುವಿಕೆ, ನಂತರ ಉತ್ಪನ್ನವಾಗುವುದೇ ಜ್ಞಾನ. ಜ್ಞಾನ ಅನ್ನೋದು 5ನೇ ಈವೆಂಟ್. ಅದು ವಿಚಾರದಲ್ಲಿ ಅಂದ್ರೆ ಗ್ರಹಿಸಿದ ವಿಷಯವನ್ನ ಮಾನಸಿಕ ಅಂಶ, ಭೌತಿಕ ಅಂಶ, ಚಿತ್ತದ ಅಂಶ, ಅಹಂಕಾರದ ಅಂಶಗಳನ್ನೆಲ್ಲ ತೆಗೆದುಹಾಕಿದಾಗ ಉಳಿಕೊಳ್ಳೋದು ನಿಜವಾದ ವಿಷಯ. ಅಲ್ಲಿಗೆ ವಿಚಾರ ಮಾಡೋದು ಮುಗೀತು. ವಿಚಾರ ಮಾಡೋದು ಮುಗಿದ ಮೇಲೆ ಅದನ್ನು ನಾವೀಗ ಆಚರಣೆಗೆ ತರೋದು ಅಷ್ಟೇ. ನಿಯಮವಾಗುವುದು, ಅದೇ ನಿಯಮವಾಗ್ತದೆ. ಇದಕ್ಕೆ ಬೇಕು ಯಮ. ಇದನ್ನು ಆಚರಣೆಗೆ ತರುವುದೇ ನಿಯಮ. ಏನಾಗ್ತದೆ, ಈಗ ತಾನೇ ಸ್ವಲ್ಪ ಹೊತ್ತಿಗೆ ಮುಂಚೆ ಆನಂದ್ ಅವ್ರು ಹೇಳಿದ್ರು, ಧರ್ಮ ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ, ದೊಡ್ಡವ್ರು ಏನು ಹೇಳ್ಕೊಟ್ಟಿದ್ದಾರೆ, ಮನೇಲಿ ಏನು ಮಾಡ್ತಾರೆ ಅದನ್ನ ಅನುಸರಿಸ್ಕೊಂಡು ಬರ್ತಾ ಇದ್ದೇವೆ ಅಂತಂತ. ನಿಜ, ಎಷ್ಟೋ ಜನರ ವಿಚಾರ ಹಾಗೆ ಆಗಿದೆ. ಆದರೆ ಕಾಲ ಕಾಲಕ್ಕೆ, ಈಗ ನಿಮ್ಮ ತಂದೆಯವರಿಗೂ ನಿಮಗೂ ಕಾಲದ ಅಂತರ, ವಯಸ್ಸಿನ ಅಂತರ, ಪರಿಸ್ಥಿತಿಯ ಅಂತರ, ಸಾಮಾಜಿಕ ಅಂತರ, ಎಲ್ಲ ಥರ ಅಂತರಗಳು ಬಂದು ಅವರು ವಿಚಾರಣೆ ಮಾಡಿ ಅನುಸರಿಸಿದ ರೀತಿ, ಅಂದ್ರೆ ಆಚರಿಸುವ ರೀತಿ ನಿಮ್ಮದವ್ರದ್ದು ಒಂದೇ ಆಗಿರ್ಬೋದು, ವಿಷಯ ಒಂದೇ ಆಗಿರ್ಬೋದು, ಆದರೆ ಅವರ ವಿವೇಕ, ಜ್ಞಾನ ಮತ್ತೆ ಅದರಿಂದ ಜನಿಸಿದ ವಿವೇಕ ಇತ್ತಲ್ಲ, ಅಂದ್ರೆ ಅವರು ವಿಚಾರಣೆ ಮಾಡಿದ್ದಿತ್ತಲ್ಲ, ಅದೇ ಬೇರೆ. ನೀವು ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಇರುವ ವಿಚಾರವೇ ಬೇರೆ. ಅವರು ಬಹುಶಃ ಈಗ ನಾನು ಹೇಳಿದ ರೀತಿಯಲ್ಲೆಲ್ಲ ವಿಚಾರಿಸಿ ನಂತರ ಅದನ್ನು ಆಚರಣೆಗೆ ತಂದಿರಬಹುದು. ಆದರೆ ನೀವು ಕೇವಲ ನನ್ನ ತಂದೆ ಹೇಳಿದ್ದಾರೆ ಅನ್ನೋ ಒಂದು ಮಾತ್ರ ಕಾರಣ ಮಾತ್ರಕ್ಕೆ ನೀವು ಆಚರಿಸುತ್ತಿರಬಹುದು. ಅದು ಹೇಗೆ ನಿಮಗೆ ಗೊತ್ತದು ಸರಿಯಾಗ್ತದೆ? ಅಂದ್ರೆ ನಿಮ್ಮ ಯಮಕ್ಕೆ, ನೀವು ಮಾಡುತ್ತಿರುವ ನಿಯಮ, ನಿಮ್ಮ ವರ್ತಮಾನಕ್ಕೆ, ನೀವು ವರ್ತಿಸುತ್ತಿರುವ ಮಾನಕ್ಕೆ ಫಿಟ್ ಆಗತ್ತಾ ಇಲ್ವಾ ಹೇಗೆ ಗೊತ್ತಾಗ್ತದೆ? ನಾವು ಯಾರು ತಲೆನೇ ಕೆಡಿಸ್ಕೊಂಡಿಲ್ಲ. ಇಲ್ಲಿ ಹೇಳ್ತಾರೆ ಋಷಿಗಳು, ಮೊದಲು ಜ್ಞಾನ ಸಂಪಾದನೆ, ಅದರ ವಿಚಾರಣೆ, ಅದು ಸರಿಕಂಡಲ್ಲಿ ಮಾತ್ರ ಆಚರಣೆ. ಹಾಗಾಗಿ ವೇದದಲ್ಲಿ ಪ್ರಪ್ರಥಮವಾಗಿ ಋಷಿಗಳು ಹೇಳೋದು ವಿಚಾರಯುಕ್ತ ಆಚಾರ. ಋಷಿಗಳೇ ಹೇಳ್ತಿದ್ದಾರೆ, ನಾ ಹೇಳ್ದೆ ಅಂತ ಕೇಳ್ಬೇಡ, ಅವನು ಹೇಳ್ದ ಅಂತ ಕೇಳ್ಬೇಡ, ನಿಮ್ಮ ತಂದೆ ಹೇಳಿದ್ರು ಅಂತ ಕೇಳ್ಬೇಡ, ಗುರುಗಳು ಹೇಳಿದ್ರು ಅಂತ ಕೇಳ್ಬೇಡ, ಯಾರು ಹೇಳಿದ್ರು ಹೂವನ್ನು ತಗೋ, ವಿಚಾರಿಸು, ನಂತರ ಆಚರಿಸು. ಹೇಳಿ ಪ್ರಫುಲ್ಲತವ್ರೆ. ಸರ್, ಹಾಗಿದ್ರೆ ದೊಡ್ಡವ್ರು ಹೇಳ್ತಾರೆ ಸರ್, ಅಂದ್ರೆ ನಾವು ಫಾಲೋ ಮಾಡ್ತಾ ಇರೋದನ್ನ ಫಾಲೋ ಮಾಡ್ಲಿಲ್ಲ, ಹಾಗಾಗಿ ಇವ್ರದ್ದು ತಪ್ಪಾಯ್ತು, ತಪ್ಪ ದಾರಿಯಲ್ಲಿ ಹೋದ್ರು ಅಂದ್ರೆ ಅದು ಅವರ ಯಮ, ಅವರ ನಿಯಮ ಪ್ರಕಾರ ತಪ್ಪು. ಹಾಗಂತ ನೀವು ಬ್ಲೈಂಡ್ ಫೋಲ್ಡ್ ಆಗಿ ಅವ್ರು ಹೇಳಿದ್ರುಕೋಸ್ಕರ ಮಾಡೋದಲ್ಲ ಅಂತ ನಾನು ಹೇಳ್ತಾ ಇರೋದು. ನೀವು ನಿಮ್ಮ ವಿಚಾರವನ್ನ ಮಾಡಬೇಕು, ವಿರೋಧ ಮಾಡಿ ಅಂತ ಹೇಳ್ತಾ ಇಲ್ಲ. ವಿಚಾರ ಮಾಡಿ. ಈಗ ಗಣಪತಿ ಪೂಜೆ ನಿಮ್ಮಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ, ಮಾಡ್ಕೊಂಡು ಹೋಗ್ತಿದ್ದೀರಾ, ಸರಿ. ಹೇಳಿದ್ದಾರೆ ಮಾಡ್ಕೊಂಡು ಹೋಗ್ತಿದ್ದೀನಿ ಅನ್ನೋದಕ್ಕಿಂತ ನಾನು ಯಾಕೆ ಮಾಡಬೇಕು, ಇದರಿಂದ ಏನು ಪ್ರಯೋಜನ, ನಮ್ಮ ತಂದೆಯವರು ಯಾಕೆ ಹೇಳಿದ್ರು ಇದನ್ನು ಮಾಡು ಅಂತಂತ ಎಲ್ಲ ವಿಚಾರ ಮಾಡಿ ಅದನ್ನು ವಿವೇಕವನ್ನು ಗಳಿಸಿ ಮಾಡಿದಾಗ ಲಾಭ ಯಾರಿಗೆ? ನಿಮಗೇನೆ. ಅವಾಗ್ಲೂ ಮಾಡ್ತೀರಾ. ಅದೇ ಸರ್, ಇದೆ ಕೆಲವೊಂದು ವಿಷಯಗಳಲ್ಲಿ ಅದೇ ನಾವು ಮಾಡ್ತಿದ್ವಿ, ಇವ್ರು ಮಾಡಲ್ಲ, ಆ ತರ ಬಂದ್ಬಿಡುತ್ತೆ ಸರ್.
ಅದು ಅವಾಗ ಅಲ್ಲ, ಅವಾಗ ನೀವು ಯಾಕೆ ನೀವು ಮಾಡ್ತೀರಾ, ಅದು ಯಾಕೆ ಮಾಡಲ್ಲ ಅನ್ನೋ ಕಾರಣ ವೈಚಾರಿಕತೆಯಲ್ಲಿ ನೀವು ಕಂಡಿಡ್ಕೋಬೇಕು ನಾನು ಹೇಳ್ತಾ ಇರೋದು. ಅದು ಅವರವರ ಜವಾಬ್ದಾರಿ. ಅದು ಹೇರುವುದದ, ಅದನ್ನೇ ಹೇಳ್ತಾ ಇರೋದು. ವೇದದಲ್ಲಿ ಧರ್ಮದ ಹೇರಿಕೆ ಇಲ್ಲ, ಬಲವಂತ ಇಲ್ಲ. ನಾನು ಹೇಳ್ತೀನಿ ನೀನೇನು ಕ್ವಶನ್ ಮಾಡಬೇಕು ಅಂತ ಹೇಳಿಲ್ಲ. ವೇದದಲ್ಲಿ ಬರ್ದಿದ್ದಾರೆ, ಹಾಗಾಗಿ ನೀನು ವಿತೌಟ್ ಕ್ವಶನಿಂಗ್ ಇಟ್ ಶುಡ್ ಫಾಲೋ ಅಂತ ಹೇಳೋದಿಲ್ಲ. ಹಂಗೆ ನೀನು ನಾವು ಹೇಳಿದ್ ಕೇಳಿದಾರೆ ತಲೆ ತೆಗಿತೀವಿ ಅಂತ ಹೇಳೋಲ್ಲ. ಪರಮಾತ್ಮ ಶಿಕ್ಷೆನೂ ಕೊಡಲ್ಲ ಅಂತ ವೇದದಲ್ಲಿದೆ. ವಿಚಾರ ಮಾಡಬೇಕಾದ್ರೆ ಪರಮಾತ್ಮನು ಕೂಡ ಅನುಕೂಲ ಮಾಡಿ ಕೊಡ್ತಾನೆ ಅದಕ್ಕೆ. ಅಂದ್ರೆ ವಿಚಾರ ಮಾಡದೆ ಏನು ಒಪ್ಕೋಬೇಡ, ಮಾಡಬೇಡ. ಒಂದು ಕಾಫಿ ಕುಡಿಬೇಕಾದ್ರೂ ಯಾಕೆ ಕುಡಿತೀವಿ ಅಂತ ತಿಳ್ಕೊಂಡು ಕುಡಿ. ಒಂದು ಅನ್ನ ತಿನ್ಬೇಕಾದ್ರೆ ಪರಿಶೀಲನೆ ಮಾಡು. ನಮ್ಮಲ್ಲಿ ಪ್ರತಿಯೊಂದಕ್ಕೂ ನಾವು ದೇವರು ಅಂತ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ. ದೇವರಲ್ಲ. ಇವತ್ತು ಜಗತ್ತಿಗೆ ಆಶ್ಚರ್ಯ ಆಗಿರೋದು, ಉತ್ತರ ಕೊಡೋಕ್ಕಾಗದೇ ಇರೋದು ಇಷ್ಟು ಕೋಟಿ ದೇವರು. ಮರ ಪೂಜೆ ಮಾಡ್ತಾರೆ, ದನ ಪೂಜೆ ಮಾಡ್ತಾರೆ, ಕುರಿ ಪೂಜೆ ಮಾಡ್ತಾರೆ, ಕಾಳಿ ಅಂತಾರೆ, ಅದೊಂದು ಮೋಡ ಪೂಜೆ ಮಾಡ್ತಾರೆ, ಮಳೆ ಪೂಜೆ ಮಾಡ್ತಾರೆ, ನದಿ ಪೂಜೆ ಮಾಡ್ತಾರೆ, ಬೆಟ್ಟ ಪೂಜೆ ಮಾಡ್ತಾರೆ. ಪೂಜೆ ಮಾಡದೇ ಇರೋದು ಮರ ಗಿಡ ಕಲ್ಲು ಮಣ್ಣು ನಿಮಗೆ ಗೊತ್ತೇ ಇಲ್ಲವೇ ಇಲ್ಲ. ಎಲ್ಲವನ್ನು ಪೂಜೆ ಮಾಡ್ತೀವಿ ಅಂದ್ರೆ ಅರ್ಥ ಏನು? ಯಾರಾದ್ರೂ ಹೇಳಿ. ಯಾಕೆ ಎಲ್ಲದರ ಪೂಜೆ ನಮ್ಮ ವೇದದಲ್ಲಿ? ಎಲ್ಲದರ ಪೂಜೆ, ಮೇಘಗಳಿಗೆ ಪೂಜೆ. ಇಲ್ಲ, ಅದು ಮತ್ತೆ ನಿಮ್ಮ ಅಧಿಕಾರ ಆಗೋಯ್ತು. ಹಾಗಲ್ಲ. ಪೂಜೆ ಅಂದ್ರೆ ಪೂರ್ಣ ಜಾಗೃತಿ. ಪೂಜೆ ಮಾಡು ಅಂತಂದ್ರೆ ಪೂರ್ಣ ಜಾಗೃತನಾಗು. ಹಾಗಿದ್ರೆ ಸರ್ ಇಲ್ಲಿ ಮೂಢನಂಬಿಕೆ ಬಂತು ಸರ್ ಈಗಿನ ಜನಗಳಲ್ಲಿ. ಅದನ್ನೇ ಹೇಳ್ತಿರೋದು. ಪೂರ್ಣ ಜಾಗೃತಿ ಇಲ್ಲದೆ ಮಾಡುವುದು ಮೂಢನಂಬಿಕೆ ಅಂತ ವೇದ ಹೇಳೋದು. ನಮ್ಮಪ್ಪ ಹೇಳಿದಾರೆ, ನಾ ಮಾಡೋದು ಮೂಢನಂಬಿಕೆ. ಅವ್ರು ಯಾರೋ ಹೇಳಿದ್ರು ಮಾಡ್ತೀನಿ, ಋಷಿ ಹೇಳಿ ಯಾರು ಮಾಡ್ತೀನಿ, ಮೂಢನಂಬಿಕೆ. ಇದು ಮೂಢತನ ನೋಡಿ. ಮೂಢ ಮೂರ್ಖ ಏನು ವ್ಯತ್ಯಾಸ? ಮೂಢ ಮೂರ್ಖ ಏನು ವ್ಯತ್ಯಾಸ? ಯಾರಾದ್ರೂ ಹೇಳ್ತೀರಾ? ಯಾರು ಮೂಢ, ಯಾರು ಮೂರ್ಖ? ಸರ್ ಮೂಢ ಏನು ಅಂದ್ರೆ ಸುಮ್ನೆ ಏನು ತಿಳ್ಕೊಳ್ದೆ ಫಾಲೋ ಮಾಡೋನು, ಈಗ ನೀವ್ ಹೇಳ್ದಂಗೆ ಅವನು ಮೂಢ ಆಗ್ತಾನೆ. ಏನು ತಿಳ್ಕೊಳ್ದೆ ಏನೇನೋ ಮಾಡೋನು ಮೂರ್ಖ ಆಗ್ತಾನ ಸರ್? ಏನು ತಿಳಿದೆ ಮಾಡೋನು ಮೂಢ, ಎಲ್ಲ ತಿಳಿದು ಕೂಡ ತಪ್ಪು ಮಾಡೋನು ಮೂರ್ಖ ಅಂತ. ಓಕೆ. ಹಾಗಾಗಿ ಮೂಢನಿಗೆ ಪಾಠ, ಮೂರ್ಖನಿಗಲ್ಲ. ತಿಳುವಳಿಕೆ ಹೇಳಬೇಕಾಗಿರೋದು ಮೂಢನಿಗೆ ಹೊರತು ಮೂರ್ಖನಿಗಲ್ಲ. ಮೂರ್ಖ ಮಾಡುವುದು ಮೂಢನಂಬಿಕೆ. ಅಂದ್ರೆ ಮೂಢನಂಬಿಕೆ ಅಂತ ಅವನಿಗೆ ಗೊತ್ತಿಲ್ಲ ಅಂತ ಅರ್ಥ ಅಷ್ಟೇ ಪಾಪ. ಮೂರ್ಖ ನಂಬಿಕೆ ಅಂತಿಲ್ಲ, ಮೂಢನಂಬಿಕೆ ಅಂತಿದೆ. ತಿಳಿದೇ ಮಾಡುವವ ಮೂಢ. ನಮ್ಮಲ್ಲಿ ಮೂಢ ತನಕ್ಕೆ ಬೆಲೆ ಕೊಟ್ಟಿದ್ದಾರೆ, ಸೊಲ್ಯೂಷನ್ ಹೇಳಿದ್ದಾರೆ. ತಿಳಿದು ಮಾಡು ಅಂದ್ರೆ ನಾವು ಮನೆ ಕಟ್ಟಬೇಕಾದ್ರೆ ಮೊದಲು ಭೂಮಿ ಪೂಜೆ ಮಾಡ್ತೇವೆ. ಒಬ್ಬ ಕೃಷಿಕ ತನ್ನ ಜಮೀನನ್ನು ಪೂಜೆ ಮಾಡ್ತಾನೆ ಉಳ ಮುಂಚೆ, ತನ್ನ ದನಗಳನ್ನು ಪೂಜೆ ಮಾಡ್ತಾನೆ, ನೇಗಿಲನ್ನು ಪೂಜೆ ಮಾಡ್ತಾನೆ, ಆಯುಧಗಳನ್ನು ಪೂಜೆ ಮಾಡ್ತಾನೆ. ಯಾಕೆ ನಾವು ಎಲ್ಲಾದ್ರೂ ಪೂಜೆ ಮಾಡ್ತೀವಲ್ಲ? ಯಾಕೆ ಅಂದ್ರೆ ಪೂಜೆ ಮಾಡೋದು ಅಂದ್ರೆ ಊದ್ಗಡ್ಡಿ ಹಚ್ಚಿ ಮಂಗಳಾರತಿ ಮಾಡೋದು ಅಂತಲ್ಲ. ಆ ಏನನ್ನ ನೀನು ಮಾಡಲಿಕ್ಕೆ ಹೊರಟಿದ್ದೀಯ ಅದಕ್ಕೆ ಪೂಜೆಯನ್ನು ಮೊದಲು ಮಾಡು, ನಂತರ ಮಾಡು. ಅಂದ್ರೆ ಅದರ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ನಂತರ ಮಾಡು. ಮೊದಲು ತಿಳ್ಕೊ, ಆಮೇಲೆ ಮಾಡು. ತಿಳಿದು ಮಾಡುವುದು ಅನ್ನೋದನ್ನ ಮೊದಲು ಪೂಜೆ ಮಾಡು, ಆಮೇಲೆ ಮಾಡು ಅನ್ನೋದು ಪೂಜೆ.
ಪೂಜೆ ಮಾಡದೆ ಯಾವುದೇ ಕಾರ್ಯವನ್ನ ಮಾಡಲು ಆರಂಭಿಸುವುದು ಮೂಢತನ. ಅದು ಮೂಢತನ. ಹೀಗಾಗಿ ವಿವೇಕಯುಕ್ತವಾದ ಆಚರಣೆಗೆ ನಮಗೆ ಆಯಾ ಕಾಲಕ್ಕೆ ಧರ್ಮದ ಪರಿಷ್ಕರಣೆ ಬೇಕಾಗ್ತದೆ. ಸತ್ಯ ಅದೇ ಆದರೂ ಅದರ ವಿಚಾರ ಮಾಡುವಿಕೆ ಆಯಾ ಕಾಲಕ್ಕೆ ಬದಲಾಗ್ತದೆ. ಸತ್ಯ ಅವತ್ತು ಕಾಫಿ ಕುಡಿದ್ರು ಏನಾಗ್ತಾ ಇತ್ತು ಅದೇ ಎಫೆಕ್ಟ್ ಇವತ್ತು ಕುಡಿದ್ರು ಆಗುವುದು. ಆದ್ರೆ ಅವತ್ತು ವಿಚಾರ ಮಾಡಿದ್ದು ಬೇರೆ ದಿಕ್ಕಿನಲ್ಲಿತ್ತು, ಹಾಗಾಗಿ ನಿಯಮದಲ್ಲಿ ಬಹಿಷ್ಕಾರವಾಯಿತು. ಆಮೇಲೆ ಬಂದ ನಂತರ ತಿಳುವಳಿಕೆ ಕಾರಣದಲ್ಲಿ ಎಲ್ಲ ಮಾಡಿಲ್ಲ, ಇದ್ರನ್ನ ಏನಾಗೋದಿಲ್ಲ ಎಲ್ಲ ಗೊತ್ತಾಗಿ ಅದು ಬಿಕಮ್ ಒಂದು ಕಾಮನ್ ಡ್ರಿಂಕ್ ಆಯ್ತು. ಹಾಗೆ ಎಷ್ಟೋ ವಿಚಾರಗಳು ಬಂದಿವೆ, ಆಚರಣೆಗೆ ಒಳಪಟ್ಟಿವೆ, ನಂತರ ಹೊರಟು ಹೋಗಿದೆ. ಉದಾಹರಣೆಗೆ ಇನ್ನೊಂದು ಉದಾಹರಣೆ ಹೇಳ್ತಾನೆ. ಸತಿ ಸಹಗಮನ ಪದ್ಧತಿ. ಸತಿ ಸಹಗಮನ ಪದ್ಧತಿಯ ವಿರೋಧವಾಗಿ ಹೋರಾಡಿ ಭಾರತದಲ್ಲಿ ಅದನ್ನು ಬ್ಯಾನ್ ಮಾಡಿ ನಿಲ್ಲಿಸಿ ತಿಳುವಳಿಕೆ ಕೊಟ್ಟು ಅದನ್ನ ಕಾನೂನು ನಡೆಯಲು ಅಪರಾಧ ಅನ್ನೋ ಒಂದು ರೀತಿ ತನಕ ತಗೊಂಡ್ಬಂದಿದ್ದಾರೆ. ಆದರೆ ಅದು ಕೆಲ ಕಾಲದ ಹಿಂದೆ ಆಚರಣೆಯಲ್ಲಿತ್ತು. ಅದಕ್ಕಿಂತ ಮತ್ತೆ ಕೆಲವು ಕಾಲದ ಹಿಂದೆ ಅದು ಆಚರಣೆಯಲ್ಲಿತ್ತಿಲ್ಲ. ಅದು ಯಾಕೆ ಆಚರಣೆಗೆ ಬಂತು ಯಾರಾದ್ರೂ ಹೇಳ್ತೀರಾ? ಸತಿ ಸಹಗಮನ ಪದ್ಧತಿ ಆಚರಣೆಗೆ ಯಾಕೆ ಬಂತು? ಯಾರಾದ್ರೂ ತಿಳ್ಕೊಂಡಿದ್ರೆ ಹೇಳಿ ದಯವಿಟ್ಟು. ರಾಜಕಾರಣ ಆವಾಗ ಇದೆಲ್ಲ ಯುದ್ಧಗಳು ಜಾಸ್ತಿ ಆಗ್ತಾ ಇತ್ತು. ಅವಾಗ ಅದು ಯುದ್ಧದಲ್ಲಿ ಸೋತ ಮೇಲೆ ಅಲ್ಲಿ ಇದ್ದಿದ್ದ ಹೆಣ್ಮಕ್ಳನ್ನೆಲ್ಲ ಅವರು ಇದ್ ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ಅದನ್ನ ತಪ್ಪಿಸ್ಕೊಳಕ್ಕೆ ಅವಾಗ ಅವರು ತಮ್ಮ ಜೀವ ಕೊಡ್ತಿದ್ರು ಅವರು ಗಂಡ ಹೋದ್ಮೇಲೆ. ಸೊ ಅದೇ ಅದು ಒಂದು ಅದೇ ಮಾಡ್ಕೊಂಡು ಬಂದ್ಬಿಟ್ರು ಅದೇ ತರ. ಇದು ಮೊಘಲರು ಬಂದಾಗ ಆರಂಭವಾಗಿದ್ದು. ಸರ್, ಅಂದ್ರೆ ಅದು ಸರಿಯೋ ತಪ್ಪೋ ಹೇಳಿ? ಅವರ ಕಾಲಕ್ಕೆ ಅದು ಇಂಡಿವಿಜುವಲ್ ಇದಕ್ಕೆ ಮಾತ್ರ ಸರಿ ಇರ್ಬೋದು ಅಷ್ಟೇ. ಅಂದ್ರೆ ಆ ಪರಿಸ್ಥಿತಿಗೆ ಅದು ಸರಿ, ಈಗ ಸರಿ ಅಲ್ಲ. ಆದ್ರೆ ಈಗ ಯಾವ್ದೋ ಕಾರಣಕ್ಕೆ ಯುದ್ಧ ಅಲ್ಲ, ಯಾವ್ದೋ ಕಾರಣಕ್ಕೆ ಗಂಡ ಸತ್ತೋದ ಅಂದ್ರೆ ಆ ಹೆಂಡತಿಗೆ ಅವಳ ಇಚ್ಛೆ ಇದೆಯೋ ಇಲ್ವೋ ಅವಳು ತಗೊಂಡೋ ಬೆಂಕಿ ಹಾಕೋ ತಪ್ಪಲ್ವೇ? ಅಂದ್ರೆ ಈ ಆಚರಣೆನೇ ತಪ್ಪು, ಆಚರಣೆ ಸರಿಯೋ ಅಂತಂದ್ರೆ ಆಗಿನ ಅಳತೆಗೆ, ಆಗಿನ ಸಾಮಾಜಿಕ ಕಾಲಕ್ಕೆ, ಆಗಿನ ಪರಿಸ್ಥಿತಿಗೆ ಅದು ಸರಿಯಾಗಿತ್ತು. ಅದು ಒಂದು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವ ಒಂದು ವಿಧಾನವಾಗಿತ್ತು. ಅದೇ ತರ ಸಾರ್ವಜನಿಕವಾಗಿ ಗಣಪತಿ ಕೂರಿಸುವುದು ಯಾವ ಶಾಸ್ತ್ರದಲ್ಲೂ ಇಲ್ಲ, ಆದ್ರೆ ಇವತ್ತಿದೆ. ಯಾಕೆ? ಬಾಲಗಂಗಾಧರ ತಿಲಕರು ನಮ್ಮ ದೇಶಕ್ಕೆ ಸ್ವತಂತ್ರ ಬರಲಿ, ಜನ ಒಗ್ಗಟ್ಟಾಗಲಿ ಅನ್ನೋ ಒಂದು ಕಾರಣಕ್ಕೆ ಆಚರಣೆಯನ್ನು ತಂದರು. ಇವತ್ತಿನ ಜನರೇಷನ್ಗೆ ಅದೊಂದು ನಮ್ಮಪ್ಪ ಮಾಡಿದ್ದಾರೆ, ನಮ್ಮ ತಾತ ಮಾಡಿದ್ರೆ ನಾನು ಮಾಡಬೇಕು, ನಾನು ಹೊರಗಡೆ ಗಣಪತಿ ಕೂರಿಸ್ಬೇಕು ಅನ್ನೋ ಬಂತೆ ವಿನಃ ಅದು ಶಾಸ್ತ್ರಗಳಲ್ಲಿ ಇತ್ತಿಲ್ಲ. ಬಂದಿದೆ, ಆದರೆ ಸ್ವತಂತ್ರ ಬಂದಾಯಿತು, ಉದ್ದೇಶ ನೆರವೇರಿ ಆಗಿದೆ. ಆದರೂ ಗಣಪತಿಯನ್ನು ಸಾರ್ವಜನಿಕವಾಗಿ ಕೂರಿಸುವುದು ಮುಂದುವರೆದಿದೆ. ಮುಂದೊಂದು ಕಾಲದಲ್ಲಿ ಈ ಆಚರಣೆ ಸಾಕು ಅಂತ ನಿಲ್ಲಬಹುದು. ಆಯಾ ಕಾಲಕ್ಕೆ ಅದು ಸರಿ, ಈ ಕಾಲಕ್ಕೆ ಇದು ಸರಿ. ಈ ರೀತಿಯಾಗಿ ಅಂದ್ರೆ ಅರ್ಥ ಏನು? ವಿಷಯದ ವಿಚಾರಣೆ ತುಂಬಾ ಮುಖ್ಯ. ಆಚರಿಸುವ ಮೊದಲು ಯಾವುದೇ ವಿಷಯವನ್ನು ನಾವು ಆಚರಣೆಗೆ ತರೋದಕ್ಕೆ ಮೊದಲು ಅದನ್ನು ವಿಚಾರಿಸುವುದು ಮುಖ್ಯ. ಇದನ್ನು ಋಷಿಗಳು ಹೇಳಿದ್ದಾರೆ, ನಾನು ಕೂಡ ಒಪ್ಕೊಂಡಿದ್ದೇನೆ. ಇದಕ್ಕೆ ಯಾರಿಗಾದರೂ
ಅಸಮ್ಮತಿ ಇದೆಯೇ? ಯಾರಿಗಾದ್ರೂ ಒಪ್ಪಿಗೆ ಇಲ್ಲವೇ ಈ ವಿಚಾರಕ್ಕೆ ನಾ ಹೇಳಿದ್ದಕ್ಕೀಗ? ಹೇಳಿ. ಇಲ್ಲ ಸರ್. ಅಲ್ಲ, ಒಪ್ತೀರಾ ಇಲ್ವೋ? ಹೌದು ಸರ್, ಒಪ್ತೇನೆ ಸರ್. ಮತ್ತೆ ಉಳಿದವರಿಗೆ ಎಲ್ಲರಿಗೂ ಒಪ್ಪಿಗೆ ಇದೆ ಅಂತ ನಾನು ಅನ್ಕೋತೀನಿ. ಪರಿಷ್ಕರಣೆ ಎನ್ನುವುದು ಬೇಕು. ಹಾಗಾಗಿ ಹಿಂದೆ 12 ವರ್ಷಗಳಿಗೊಮ್ಮೆ ಧರ್ಮದ ಪರಿಷ್ಕರಣೆಯನ್ನು ಮಾಡಲಾಗ್ತಾ ಇತ್ತು. ಮನೆಗಳಲ್ಲಿ ಧರ್ಮಪತ್ನಿ, ಯಜಮಾನನ ಹೆಂಡತಿ, ಅವಳ ಧರ್ಮಪತ್ನಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಅವಳ ಮನೆಗೆ, ಅವಳ ಗಂಡನ ಅನುಕೂಲತೆಗೆ, ಅವಳ ಮನೆಯ ಪರಿಸ್ಥಿತಿಗೆ, ಮಕ್ಕಳು ಮರಿ ಎಲ್ಲರ ಅನುಕೂಲತೆಯನ್ನು ನೋಡಿ ಯಾವ ವಿಷಯವನ್ನ ಹೇಗೆ, ಎಷ್ಟು, ಯಾಕೆ, ಎಲ್ಲಿ, ಯಾವಾಗ ಆಚರಿಸಬೇಕು ಎನ್ನುವ ನಿರ್ಧಾರವನ್ನ ಅವಳು ಮಾಡಬೇಕು. ಹಾಗಾಗಿ ಅವಳು ಧರ್ಮಪತ್ನಿ. ಇವು ಇಂದಿಗೂ ಕೂಡ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಧರ್ಮ ಕೆಲಸಗಳು ಕೂಡ, ಆಚರಣೆಗಳು ಕೂಡ ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಅದಕ್ಕೆ ಎಷ್ಟು ಖರ್ಚು ಮಾಡಬೇಕು, ಯಾರನ್ನು ಕರೀಬೇಕು, ಕಡೆ ಮಾಡಬೇಕೋ ಬೇಡವೋ ಎಲ್ಲ ನಿರ್ಧಾರವನ್ನ ಮನೆಯ ಮಡದಿ ತೆಗೆದುಕೊಳ್ಳಬೇಕು. ಅದಕ್ಕೆ ಸಹಧರ್ಮಿಣಿ. ಧರ್ಮವನ್ನು ಆಚರಣೆ ಮಾಡುವುದು ಮನೆಯ ಯಜಮಾನನಾದರೂ ಪ್ರತಿ ಹೆಜ್ಜೆಯಲ್ಲೂ ಪರಿಷ್ಕರಿಸಿ ಅದನ್ನ ಆಚರಣೆಗೆ ತರುವುದು ಅವನ ಪತ್ನಿಯ ಕೆಲಸ. ಹೀಗಾಗಿ ಈ ಒಂದು ಧರ್ಮ ಪರಿಷ್ಕರಣೆಗಾಗಿ ಆಯಾ ಜಾಗದಲ್ಲಿ ಪರಿಷ್ಕರಣೆ ನಡೀಬೇಕು ಅಂತ ಹೇಳಿ ಋಷಿಗಳು ನಿರ್ಧಾರ ಮಾಡಿದ್ರು. ಆಗ ಡಿಸೈನ್ ಆಗಿದ್ದೇ ಸತ್ರಯಾಗ. ಇಂತಹ ಸತ್ರಯಾಗನ ರಾಜ 12 ವರ್ಷಕ್ಕೊಮ್ಮೆ ಮಾಡಬೇಕಾಗ್ತಿತ್ತು. ಅಲ್ಲಿ ಯಾಗ ಅಂದ್ರೆ ಏನರ್ಥ? ಅಲ್ಲಿ ಈ ಪರಿಷ್ಕರಣೆ, ಯಾಗ ಪ್ಲಸ್ ವೈಚಾರಿಕತೆ ಮಾಡಿ ಒಂದು ಫೈನಲೈಸ್ ಮಾಡ್ಕೊಡೋರು. ಆ ಫೈನಲೈಸ್ ಮಾಡ್ಕೊಂಡಿದ್ದನ್ನ 12 ವರ್ಷ ಎಕ್ಸಿಕ್ಯೂಟ್ ಮಾಡೋದಕ್ಕೆ ರಾಜ ಆಜ್ಞೆ ಕೊಡೋರು. ಇನ್ನು ಮುಂದೆ 12 ವರ್ಷಗಳ ಕಾಲ ಇಂತಿಂಥದ್ದು ಹೀಗೆ ನಡಿಬೇಕು, ಜನ ಎಲ್ಲ ಹೀಗೆ ಮಾಡಬೇಕು, ಅದನ್ನು ಮಾನಿಟರಿಂಗ್ ಮಾಡೋರು. ಯಮ ನಿಯಮಗಳು ಜಾರಿಯಾಗೋವು. ಯಮ ಭಾಗವನ್ನ ರಾಜ ನಿರ್ವಹಿಸಿ ಋಷಿಗಳ ಮುಖಾಂತರ, ಪಂಡಿತರುಗಳ ಮುಖಾಂತರ ನಿರ್ಧರಿಸಿ, ಧರ್ಮದ ಮುಂದಿನ 12 ವರ್ಷಗಳ ನಡೆಯನ್ನು ನಿರ್ಧರಿಸಿ ನಿಯಮಗಳನ್ನು ಮಾಡ್ತಾ ಇದ್ದ, ಅದನ್ನು ಪಾಲಿಸಿಕೊಂಡು ಹೋಗ್ತಾ ಇದ್ದ. ಅದೇ ರೀತಿ ಮನೆಯಲ್ಲಿ ಯಜಮಾನ ಗೃಹಸ್ಥಾಶ್ರಮದಿಂದ ವಾನಪ್ರಸ್ಥಕ್ಕೆ ತೆರಳಬೇಕಾದ್ರೆ ತಾನು ಗಳಿಸಿದ ಸಕಲವನ್ನು ಮುಂದಿನ ಜವಾಬ್ದಾರಿಗೆ ಯಾರು ಏನು ಅಂತ ನಿರ್ಧಾರ ಮಾಡಿ ಅದನ್ನ ಯಾವ ರೀತಿ ವಿನಿಯೋಗ ಆಗಬೇಕು ಅನ್ನೋದನ್ನ ಮಾಡ್ತಿರೋದು ಸತ್ರಯಾಗ. ಅದು ಮನೆ ಯಜಮಾನನು ಮಾಡ್ತಾ ಇದ್ದ. ಆ ರೀತಿ ಯಜಮಾನ ಮಾಡಿದಾಗ ಉಂಟಾದ ಕಲಹದಲ್ಲಿ ಯಮನನ್ನು ಭೇಟಿ ಮಾಡಿದ್ದೆ ಯಾರು? ಕಠೋಪನಿಷತ್ ಓದಿದ್ದೀರಾ ಅನ್ಕೊಂಡಿದ್ದೀನಿ. ನನ್ನನ್ನು ಯಾರಿಗೆ ಕೊಡ್ತೀಯ ದಾನ? ಯಮನಿಗೆ ಕೊಟ್ಟೆ ನಿನ್ನ. ಅವನು ಯಮನಲ್ಲಿಗೆ ಹೋಗ್ತಾನೆ ನಚಿಕೇತ. ಅವನು ತಂದೆ ಮಾಡ್ತಿದ್ದು ಸತ್ರಯಾಗ. ಆಗ ಮಗ ಕೇಳೋದು ನಚಿಕೇತ, ಸತ್ರ ಅಂದ್ರೆ ನೀನು ಇರೋದೆಲ್ಲ ಈಗ ನೀನು ಕೊಟ್ಬಿಡ್ಬೇಕು, ನಾನು ನಿನ್ನ ಆಸ್ತಿ. ಅದೇ ಮಗ ನನ್ನ ಯಾರಿಗೆ ಕೊಡ್ತೀಯ? ಅದೇ ತರ ಜನಕ ಮಹಾರಾಜ ಮಾಡಿದ. ಆ ಜನಕ ಮಹಾರಾಜ 6ನೇ ಜನಕ ಮಿಥಿಲೆಯಲ್ಲಿ ಮಾಡಿದ. ಅದರಲ್ಲಿ ನಿರ್ಧಾರವಾದದ್ದೇ
ರಾಮ ಅವತರಿಸಬೇಕು, ಸೀತೆ ಬರಬೇಕು ಅಂತ. ಅದರ ಮುಗಿಸಿಕೊಂಡು ಹೋದಾಗಲೇನೆ ಪುತ್ರಕಾಮೇಷ್ಟಿ ಯಾಗ ಮಾಡಿ ದಶರಥ ರಾಮನನ್ನ ಪಡೆದದ್ದು. ಅದು ಇತಿಹಾಸ. ಇದು ಆಚರಣೆಗಳು ಕ್ರಮೇಣ ನಿಂತು ಹೋಗಿ ಕಡೆಗೆ ಶಂಕರಾಚಾರ್ಯ ಏನು ಮಾಡಿದ್ರು, ಈ ಧರ್ಮ ಪರಿಷ್ಕರಣೆ ನಡೀತಾ ಇಲ್ಲ ಅಂತ ಹೇಳಿ ಕುಂಭಮೇಳ ಅಂತ ಮಾಡಿದ್ರು. ಅದಕ್ಕೆ ಕುಂಭಮೇಳ 12 ವರ್ಷಕ್ಕೊಮ್ಮೆ ನಡೆಯುವುದು ಪ್ರಯಾಗ್ರಾಜ್ನಲ್ಲಿ. 12 ವರ್ಷಕ್ಕೊಮ್ಮೆ ಯಾಕೆ ನಡೀತದೆ ಅಂತಂದ್ರೆ, ಶಂಕರಾಚಾರ್ಯರು ಮಾಡಿದ ಉದ್ದೇಶ ಏನು? ಸತ್ರಯಾಗ ಮಾಡಿ ಆ ಜಾಗದಲ್ಲಿ ಸೇರಿ ಎಲ್ಲ ಪಂಗಡ, ಮತ, ಆ ಗುರು, ಈ ಗುರು, ಮಠ, ಮಾನ್ಯ, ಆಧ್ಯಾತ್ಮ, ಧರ್ಮಗುರು, ಪೀಠ, ಅದು ಯಾರ್ಯಾರೋ ಧರ್ಮವನ್ನ ತಿಳ್ಕೊಂಡಿದ್ದೀರಾ ನೀವೆಲ್ಲ ಬನ್ನಿ, ಕೂತು ಮಾತಾಡಿ. ಮುಂದಿನ 12 ವರ್ಷ ದೇಶ, ಸಂಸ್ಕೃತಿ, ವ್ಯಕ್ತಿ ಮತ್ತೆ 4 ಆಶ್ರಮಗಳು ಹೇಗೆ ನಡೀಬೇಕು ಅನ್ನೋ ನಿರ್ಧಾರ ಮಾಡಿ, ಅದರಲ್ಲಿ ಸರ್ಕಾರದ ನಿರ್ಧಾರ ಏನು ಕೊಡ್ತಾ ಇದ್ರು, ಯಾವ ರೀತಿ ಮಾನಿಟರ್ ಮಾಡ್ತಾ ಇದ್ರು ಅಂತಂದ್ರೆ, ಆರೋಗ್ಯ, ಆಹಾರ, ಶಿಕ್ಷಣ ಮತ್ತು ರಕ್ಷಣೆ, ಈ 4 ಜವಾಬ್ದಾರಿ ಮಾತ್ರ ರಾಜನಿಗೆ ಕೊಡೋರು. ಹೇಗೆ ನಡ್ಕೋಬೇಕು ಅಂತಂದ ಇನ್ನು ಉಳಿದಿದ್ದೆಲ್ಲ ಗುರುಕುಲಕ್ಕೆ ನೋಡ್ಕೋತಾ ಇದ್ರು. ಈ ನಿರ್ಧಾರ ಮಾಡಲಿಕ್ಕೆ ಶಂಕರಾಚಾರ್ಯರು ಕುಂಭಮೇಳವನ್ನು ಆಯೋಜನೆ ಮಾಡಿದ್ರು. ಆದರೆ ದುರದೃಷ್ಟವಶಾತ್ ಯಾರು ಇದನ್ನ ಮಾಡ್ತಾ ಇಲ್ಲ. ಕುಂಭಮೇಳ ನಡೀತಾ ಇದೆ, ಆದರೆ ಕುಂಭಮೇಳ ಯಾಕೆ, ಅದರ ಅರ್ಥವೇ, ವಿಚಾರವೇ ಸಂಪೂರ್ಣ ಬದಲಾಗಿದೆ. ಅದರ ಹಿಂದಿದ್ದ ಯಮ ಮರೆತು ಹೋಗಿದೆ, ನಿಯಮ ಬದಲಾಗಿದೆ. ಅದನ್ನು ನೋಡಿ ಅಲ್ಲಲ್ಲಿ ಶುರುವಾಯಿತು. 3 ನದಿಗಳು ಕೂಡೋ ಕಡೆ, ಉದಾಹರಣೆಗೆ ಟಿ ನರಸೀಪುರ, ಇಲ್ಲೂ ಕೂಡ ಕುಂಭ ಆಗ್ತದೆ. ಅಂದ್ರೆ ಅಲ್ಲಲ್ಲಿ ಧರ್ಮದ ಪರಿಷ್ಕರಣೆ. ಪ್ರಯಾಗದಲ್ಲಿ ನಡೆಯೋದು ಇಡೀ ದೇಶದ ಧರ್ಮದ ಪರಿಷ್ಕರಣೆ. ಅಂದ್ರೆ ದೇಶ ಅಂದ್ರೆ ಇವತ್ತಿನ ಮ್ಯಾಪ್ ಅಂತಲ್ಲ, ಭರತಖಂಡ ಸಂಪೂರ್ಣ. ಮತ್ತೆ ಅಲ್ಲಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಡೆಯುವಂಥದ್ದು ಅಲ್ಲಲ್ಲಿಯ ಪ್ರಾದೇಶಿಕ ಧಾರ್ಮಿಕ ಪರಿಷ್ಕರಣೆ. ಈ ಸತ್ರ ಅಂತ ಇದಕ್ಕೆ ಕರೀತಾ ಇದ್ದದ್ದು ಏನಾಯ್ತು, ಛತ್ರ ಆಗೋಯ್ತು. ಇವತ್ತು ಹಲವಾರು ಜಾಗಗಳಲ್ಲಿ, ದೇವಸ್ಥಾನಗಳಲ್ಲಿ ಊಟ ಮತ್ತೆ ವಸತಿಯನ್ನ ಅಲ್ಲಿ ಯಾತ್ರಿಕರಿಗೆ ಫ್ರೀಯಾಗಿ 365 ದಿನವೂ ಕೊಡ್ತಾರೆ. ಯಾಕೆ, ಯಾರಾದ್ರೂ ಹೇಳ್ತೀರಾ? ಇದರ ಹಿಂದಿದ್ದ ಯಮ ಏನಾಗಿತ್ತು, ಯಾರಾದ್ರೂ ಹೇಳಿ? ಇದರ ಹಿಂದಿದ್ದ ಯಮ ಸತ್ರವೇ ಆಗಿತ್ತು. ಕೆಲವು ಜಾಗಗಳಲ್ಲಿ ಧರ್ಮದ ಪರಿಷ್ಕರಣೆ ನಿರಂತರವಾಗಿ ನಡೆಯಬೇಕಿತ್ತು. ಈ ಧರ್ಮದ ಪರಿಷ್ಕರಣೆಗಾಗಿ ಬರುವವರಿಗಾಗಿ ವಸತಿ, ಮೂಲಸೌಕರ್ಯ ಮತ್ತೆ ಆಹಾರ ಇದನ್ನ ಕೊಡಲಾಗ್ತಾ ಇತ್ತು. ಅದು ಯಾತ್ರಾರ್ಥಿಗಳಿಗೆಲ್ಲ ಕೊಡ್ತಾ ಇದ್ದದ್ದು. ಯಾರು ಧರ್ಮದ ಪರಿಷ್ಕರಣೆಗೆ ಬರ್ತಾರೆ, ಕೆಲವು ಜಾಗಗಳು, ಈಗ ಶಂಕರಾಚಾರ್ಯರು 4 ಕಡೆ 4 ದಿಕ್ಕಿನಲ್ಲಿ ಮಠವನ್ನು ಸ್ಥಾಪಿಸಿ 4 ತತ್ವಗಳನ್ನು ಕೊಟ್ಟು, ಆ ತತ್ವಗಳ ನಿರಂತರ ಪರಿಷ್ಕರಣೆ ನಡೀಬೇಕಿಲ್ಲಿ. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಖಲ್ವಿದಂ ಬ್ರಹ್ಮ, ಈ ರೀತಿಯ 4 ತತ್ವಗಳನ್ನು, ಒಂದೊಂದು ತತ್ವವನ್ನು ಒಂದೊಂದು ಮಠಕ್ಕೆ ಕೊಟ್ಟು, ಇಲ್ಲಿ ಸತ್ರ, ಇದು ಧರ್ಮ ಸತ್ರ ಅಂತ ಹೇಳಿದರು. ಆದ್ರೆ ಧರ್ಮ ಛತ್ರವಾಯಿತೆ, ಅದು ವಿನಃ ಸತ್ರವಾಗಲಿಲ್ಲ ಅಂತ ಹೇಳ್ತಾ
ಧರ್ಮದ ಈ ಒಂದು ಸ್ವಾತಂತ್ರ್ಯ ಅಂದರೆ ದೇಶಾದ್ಯಂತ ಇರುವ 12 ವರ್ಷಕ್ಕೊಮ್ಮೆ ಪರಿಷ್ಕರಣೆ ಸ್ವಾತಂತ್ರ್ಯ, ಅಲ್ಲಲ್ಲಿ ಪ್ರಾದೇಶಿಕ ವೈಚಾರಿಕತೆಗಳ ಸ್ವಾತಂತ್ರ್ಯ, ಅಲ್ಲಲ್ಲಿಯ ಮಠಮಾನ್ಯಗಳ ಸ್ವಾತಂತ್ರ್ಯ, ಕಡೆಗೆ ಮನೆಯ ಗೃಹಿಣಿಗೆ ಸತ್ರದ ಸ್ವಾತಂತ್ರ್ಯ. ಧರ್ಮ ಅನ್ನೋದು ದೇಶದಿಂದ ಹಿಡಿದು ಮನೆಯ ಗೃಹಿಣಿಯ ತನಕ ವಿಚಾರ ಮಾಡಿ ಅದನ್ನು ಆಚರಿಸುವಂಥ ಸ್ವಾತಂತ್ರ್ಯವನ್ನ ನಮ್ಮ ಋಷಿಗಳು ಕೊಟ್ಟಿದ್ದಾರೆ. ನಾವೆಲ್ಲ ಮರೆತಿದ್ದೇವೆ. ಅಂದ್ರೆ ಮನೆಯಲ್ಲಿರುವ ಪಾಪ ಪುಣ್ಯಗಳ ಲೆಕ್ಕ ಆ ಮನೆಯ ಗೃಹಿಣಿಯ ನಿರ್ಧಾರದಲ್ಲಿರ್ತದೆ. ಹಾಗಾಗಿ ಮನೆಯಲ್ಲಿರುವ ಸಕಲರೂ ಕೂಡ ಗೃಹಿಣಿಯ ನಿರ್ಧಾರಕ್ಕೆ ವಿರುದ್ಧವಾಗಿ ಹೋದರೆ ಆ ಮನೆ ಯಾಕೆ ಉದ್ಧಾರ ಆಗೋದಿಲ್ಲ ಅಂತಂದ್ರೆ, ಅವಳು ಧರ್ಮದಲ್ಲಿ ಆಲೋಚನೆ ಮಾಡ್ತಾ ಇರ್ತಾಳೆ, ಧರ್ಮಕ್ಕಾಗಿ ತನ್ನ ಚಿಂತನೆಯನ್ನು ನಡೆಸಿರ್ತಾಳೆ. ಪ್ರತಿಕ್ಷಣ ಪ್ರತಿದಿನ ಒಂದು ದೇವರಿಗೆ ನೈವೇದ್ಯ ಮಾಡ್ತೀನಿ ಅಂದ್ರೆ ಸಕ್ಕರೆ ಕೊಟ್ಟರೆ ಸಾಕೆ, ಬಾಳೆಹಣ್ಣು ತರಬೇಕೆ, ತೆಂಗಿನಕಾಯಿನೂ ಕೊಡಲೇ, ಇಲ್ಲ ಪರಮಾನ್ನ ಮಾಡಲೇ, ಅದು ಅವಳು ನಿರ್ಧಾರ ಮಾಡ್ತಾಳೆ. ಅವಳ ನಿರ್ಧಾರ ಸರಿಯಾಗಿರ್ತದೆ. ಹಾಗಾಗಿ ನಾವು ನಮ್ಮ ಮನೆಯ ಪ್ರತಿಯೊಂದು ಮನೆಯ ಗೃಹಿಣಿಯರನ್ನ ಧರ್ಮ ತಿಳ್ಕೋಬೇಕು ಅಂತ ನಾವು, ಅದರ ವಿಷಯವನ್ನ ಸರಿಯಾಗಿ ತಿಳ್ಕೋಬೇಕು ಅಂತ ನಾವು ಅವಕಾಶ ಮಾಡಿಕೊಡೋಣ, ಒತ್ತಾಯ ಮಾಡೋಣ. ಆ ಗೃಹಿಣಿಯಿಂದ ವೈಚಾರಿಕತೆ ಜನಿಸಿ ಅವಳ ಯಮಭಾಗ ಅಂದ್ರೆ ಅವಳ ಮತಿಭಾಗ ವೇದ ಪ್ರಕಾರದಲ್ಲಿದ್ದು ಸತ್ಯ ಪ್ರಕಾರದಲ್ಲಿದ್ದಾಗ ಆ ಮನೆ ಖಂಡಿತ ಯಾವತ್ತು ಮುಂದಕ್ಕೆ ಬರ್ತದೆ. ಮನೆಯಲ್ಲಿದ್ದವರೆಲ್ಲ ಉದ್ಧಾರ ಆಗ್ತಾರೆ. ಇದು ಮನೆಯಿಂದ ಹಿಡಿದು ದೇಶದ ಇಡೀ ಭೂಮಿಗೆ ಇದನ್ನ ಮಾಡಿದ್ದಾರೆ ನಮ್ಮ ಋಷಿಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದ್ರೆ ಹೇಳಿ ಸರ್. ನೀವು ಅದು ಅಂದ್ರೆ ಇವಾಗ ಹೇಳ್ತಿದ್ರಲ್ವಾ ಸರ್, ಏನೋ ವಾನಪ್ರಸ್ಥಕ್ಕೆ ಹೋಗ್ಬೇಕಾದ್ರೆ ಆ ಒಂದು ಜವಾಬ್ದಾರಿನ ಮಕ್ಕಳಿಗೆ ಕೊಡ್ಬೇಕು ಅಂತ. ಈಗ ಅದನ್ನ ಬೇರೆ ರೀತಿನೇ ಮಾಡ್ಕೊಂಡು ಮೂಢನಂಬಿಕೆಯಾಗಿ ಅದು ಕನ್ವರ್ಟ್ ಆಗಿದೆ ಅನ್ಕೊಳ್ಬಹುದಾ ಸರ್? ಅದು ಅಲ್ಲ, ನಾವು ಕೇವಲ ಆಸ್ತಿ ಪಾಸ್ತಿಗಳನ್ನ ನೀವು ಹೇಳೋದು ಮಾಡ್ತಾ ಇದ್ದಾರೆ, ಆದರೆ ವಿಷಯಗಳ ಧರ್ಮದ ವಿಚಾರ ಎಲ್ಲಿ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಅದೇ ಸರ್, ಅದೇ ನೀವು ಹೇಳ್ದಾಗ ನಂಗೆ ನೆನಪಾಗಿದ್ದು ಅದೇ ಸರ್. ಅಂದ್ರೆ ಆಸ್ತಿ ಅದು ಇದು ಮೆಟೀರಿಯಲ್ಸ್ಟಿಕ್ ಗೆ ಇದನ್ ಮಾಡ್ತಿದ್ದಾರೆ ಹೊರತು ನಮ್ದು ಏನ್ ಮಾಡ್ಬೇಕು, ನಮ್ ಧರ್ಮ ಹೇಗೆ, ಅದನ್ನ ನಾವು ಹೇಗೆ ಉಳಿಸ್ಕೋಬೇಕು ಅಥವಾ ಅದ್ರ ಕಡೆ ಗಮನನೇ ಇರಲ್ಲ ಅನ್ಕೊಳ್ತೀನಿ. ಅದಕ್ಕೆ ಫಾರ್ಮುಲಾ ಇದೆ ವೇದದಲ್ಲಿ. 6 ಭಾಗ ಅಲ್ಲ 6.5 ಭಾಗ ತೆರಿಗೆ, ಇನ್ನು 6.5 ಭಾಗ ಧರ್ಮ ಕಾರ್ಯ, 25 ಭಾಗ ತನ್ನ ಕುಟುಂಬಕ್ಕೆ, ಉಳಿದದ್ದು ಸಮಾಜಕ್ಕೆ ಹಿಂತಿರುಗಿಸಬೇಕು. 37% ಮಾತ್ರ ಇರೋದೇ ವಿನಃ ಉಳಿದಿದ್ದಲ್ಲ. ಎಕ್ಸಸ್ ದುಡ್ದಿದೆಯಾ ಅದನ್ನು ಸಮಾಜಕ್ಕೆ ಹಿಂದಿರುಗಿಸುವಂತ ಅದೇ ಸತ್ರ. ಇದನ್ನ ನಾವು ಯಾರು ಅನುಸರಿಸ್ತಾ ಇಲ್ಲ. ಸರ್, ಇವನ್ ಗೌರ್ಮೆಂಟ್ ಎಲ್ಲಿ ಮಾಡ್ತಿದೆ ಸರ್? ಅದನ್ನು ಮಾಡ್ತಿಲ್ಲ. ಅಂದ್ರೆ ಅದು ನಮ್ಮನ್ನ ತಗೊಂಡು ಅದನ್ನ ನಾವು ಅಲ್ಲ, ಸರ್ಕಾರಕ್ಕೆ ನಾನು ಹೇಳಿದ ಸರ್ಕಾರದ ಜವಾಬ್ದಾರಿ ಆಹಾರ, ಶಿಕ್ಷಣ, ರಕ್ಷಣೆ ಮತ್ತು ಆರೋಗ್ಯ. ವೇದ ಹೇಳೋದು ಈ 4 ಮಾತ್ರ ಸರ್ಕಾರ ಅಂದ್ರೆ ರಾಜ ನೋಡ್ಕೋಬೇಕಾಗಿರೋದು. ಉಳಿದಿದ್ದೆಲ್ಲವೂ ಅವರವರ ಜವಾಬ್ದಾರಿ. ಹಾಗಾಗಿ ಇದರಲ್ಲಿ ಸರ್ಕಾರಕ್ಕೆ ಈ 4 ವಿಚಾರಗಳಿಗಾಗಿ 6.5% ಟ್ಯಾಕ್ಸ್ ಕೊಡಬೇಕು ಅಂತ ಹೇಳೋದು. ಇನ್ನು ಉಳಿದ ನಿರ್ಧಾರ ನೀವು ಬಿಟ್ಟಿದ್ದು. ಮತ್ತೆ ಯಾರಿಗಾರ ಪ್ರಶ್ನೆ ಇದೆಯಾ ಸರ್? ನಾವು ಕೊಟ್ಟರು ಕೊಡದೇ ಇದ್ರು ಅವ್ರು ದೋಚ್ಕೊಂಡೇ ಹೋಗ್ತಾರೆ ಸರ್. ಅಲ್ಲ, ಅವರು ಯಾವ್ದು ಪ್ರಕಾರ ನಡ್ಕೋತಾ ಇಲ್ಲ.
ನಾನು ಅದನ್ನೇ ಹೇಳಿದ್ದು, ಯಮ ಮತ್ತೆ ನಿಯಮ ಆ ಪ್ರಕಾರದಲ್ಲಿ ನಡೆದಾಗ ಎಲ್ಲವೂ ಸರಿಯಾಗ್ತದೆ. ಓಕೆ. ಗಣಪತಿ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋತಿಭಿಸ್ಸೇದ ಸಾಧನಂ. ಓಂ ಮಹಾಗಣಪತಯ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನಾದಿವಾ ಬೃಹತ ಪರ್ವತಾದ ಸರಸ್ವತಿ ಯದಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.